ನಿಮ್ಮ ಜೊತೆಯಾಗಿ ಬೆಳಗಿ ಬೆಳವಂತೆ ಕಣ್ಣ ಮಿಂಚು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನದಿಯ ಸಂಚು ಅರಳಿ ನಿಂತ ಕಮಲದಂತೆ ಪಾದ ಇಡಲು ಸತ್ಯ ನಲಿಯ ನಿತ್ಯನಾದ ಶ್ರುತಿಯು ಸ್ವರವು ಕಲೆತಿರಲು ಹೊಸದಾದ ಪ್ರಾರಂಭ ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದಾರಂಭ ಶ್ರುತಿಯು ಸ್ವರವು ಕಲೆತಿರಲು ಹೊಸದಾದ ಪ್ರಾರಂಭ ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದಾರಂಭ ಆ ಮನಸ್ಸೇ ಆಲಯವಾಗೆ ಆಹಾಲಯ ದೇವತೆ ನೀನಾದೆ ಆಹಾಲಯ ದೇವತೆ ನೀನಾದೆ ಧೂಪ ದೀಪ ವೇದಾನಾದ ಎಲ್ಲ ಅರ್ಪಣೆ ಅರ್ಪಣೆ ನಿನಗೆ ಅರ್ಪಣೆ ಈ ಬಾಳ ಆರಾಧನೆ ಅರ್ಪಣೆ ನಿನಗೆ ಅರ್ಪಣೆ ಓ ಪ್ರಿಯೇ ಕೊಡಲಿನಲ್ಲಿ ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ ಒಲವಿನಿಂದ ಕ್ಷಣ ಕ್ಷಣವು ನಿನ್ನೆಯ ಸ್ವರನ್ನು ಜಪಿಸುವ ಎದುರೆಯಿಂದ ನಯನದಿಂದ ದೂರ ನಡೆದು ಬಂದು ಕುಟಿಯ ದೇವಸಾರ ಭಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ ಜೀವ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ ಭಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ ಜೀವ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ ಆ ಪ್ರಣಯವೇ ಒಂದು ಗೋಪುರವಾದೆ ಆ ಗೋಪುರ ಕಲಶವು ನೀನಾದೆ ಆ ಗೋಪುರ ಕಲಶವು ನೀನಾದೆ ಹಣ್ಣು ಹೂವು ಹೋಮ ಅವನ ಎಲ್ಲ ಅರ್ಪಣೆ ಅರ್ಪಣೆ ನನಗೆ ಅರ್ಪಣೆ ಈ ಬಾಣ ಆರಾಧನೆ ಅರ್ಪಣೆ ನಿನಗೆ ಅರ್ಪಣೆ ಓ ಪ್ರಿಯೇ ಓ ಪ್ರಿಯೇ ಓ ಪ್ರಿಯೇ ಚಂದ್ರಬ ಮಾವ, ನನ್ನ ಒಬ್ಬಳೆ ಮಗಳಿರುವಲ್ಲ ಉಳಿದ ಪುತ್ರಿಯರಲ್ಲ ಎಲ್ಲಿ? ಅದ್ಯಾರು ಗೊತ್ತು ಮಾವ? ನಿನ್ನ ಪತ್ನಿಯರ ವಿಚಾರ ನಿನಗೆ ತಿಳಿಯದೆ? ನನಗೆ ತಿಳಿಯುವುದು ಮಾವ. ಚಂದ್ರಮಾ, ಅಷ್ಟೊತ್ತಿಗೆ 26 ಜನ ಹೆಣ್ಣು ಮಕ್ಕಳು ಅಳ್ತಾ ಬಂದ್ರು. ಅಪ್ಪಾಜಿ ಅಪ್ಪಾಜಿ. ಚಂದ್ರಮ, ಇಲ್ಲಿ ರೋಧಿಸುತ್ತಿರುವ ರೇವತಿ ಪುಷ್ಯವತಿಯರು ನಿನ್ನ ಪತ್ನಿಯರಲ್ಲವೇ? ಮಾವ, ಈ ರೋಹಿಣಿಗೋಸ್ಕರವಾಗಿ ಉಳಿದ 26 ಜನರನ್ನ ನಾನು ವರಿಸಿದೆ. ನನಗೆ ರೋಹಿಣಿ ಒಬ್ಳೆ ಮಾವ ಎಂತಿ. ಅವನು ಒಂಥರ ಬೋಪ್ನೆ. ಒಂದ್ ತಕೊಂಡ್ರೆ ಒಂದ್ ಪ್ರೀ ಕೇಳಿವಿ, ಇವನಿಗೆ ಒಂದಕ್ಕೆ 26 ಪ್ರೀ ಅಂತ ಮಾತಂದ. ಅವನು ಕೋಪ ಬರದೇ ಇರ್ತದ ದಕ್ಷ ಬ್ರಹ್ಮನಿಗೆ. ಎಲ್ಲ ಘಾತುಕರನ್ನ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ ಘಾತುಕ ಇಷ್ಟಕ್ಕೆಲ್ಲ ಕಾರಣ ಶೃಂಗಾರಮಯವಾದ ನನ್ನ ರೂಪಲಾವಣ್ಯಗಳ ತಾನೆ. ಆ ರೂಪಲಾವಣ್ಯಗಳಲ್ಲಿ ದಕ್ಷ ಶಾಪದಿಂದ ಕಳಾಹೀನವಾಗೋದು ಅಂತ ಶಾಪ. ಚಂದ್ರಮನ ಕಣ್ಣೋಟಾಯ್ತು, ಮೈಯೆಲ್ಲ ವಿಕಾರೂಪ ಆಗೋಯ್ತು. ಈ ಚಂದ್ರಲೋಕನು ಬೇಡ, ಎಂತಿರು ಬೇಡ ಅಂತ ಕೈಲಾಸಕ್ಕೆ ಬಂದು ಶಿವನ ಪಾದಕ್ಕೆ ಬಿದ್ದವನು ಚಂದ್ರಮ. ಶಿವನ ಹೇಳ್ತಾನೆ, ದೇಳು ಚಂದ್ರಮ, ನಿನಗೆ ಬಂದಿರುವ ದಕ್ಷ ಬ್ರಹ್ಮನ ವ್ಯಾಕುಲವನ್ನು ನಾನು ದೂರ ಮಾಡ್ತೇನೆ ಅಂತ ಅವನು ಬಂದಿರುವ ಕಷ್ಟವನ್ನು ದೂರ ಮಾಡಿ ಶಿವನು ಚಂದ್ರನನ್ನು ತೆಗೆದು ತನ್ನ ಜಟಾಗ್ರದಲ್ಲಿ ಧರಿಸ್ಕೊಂಡ. ಅದಕ್ಕೆ ಅವನಿಗೆ ಚಂದ್ರಶೇಖರ, ಸೋಮಶೇಖರ, ಚಂದ್ರಮೌಳೇಶ್ವರ ಅಂತ ಹೆಸರು ಬಂತು ಶಿವನಿಗೆ. ಶಿವನ ಜಟೆಗೆ ಹೋಗಿ ಚಂದ್ರಮ ಸೇರ್ಕೊಂಡ 15 ದಿವಸ ವೃದ್ಧಿ ಚಂದ್ರನಾಗಿ ಶುಕ್ಲ ಪಕ್ಷದ ಷೋಡಶ ಕಲಾವಿದನಾಗಿ ಜಗತ್ತಿಗೆ ಇವನಿಂದ ಪೌರ್ಣಮಿ ಆಯಿತು. 15 ದಿವಸ ಕ್ಷೀಣ ಚಂದ್ರನಾಗಿ ಕೃಷ್ಣ ಪಕ್ಷದಲ್ಲಿ ಸವೆದು ಜಗತ್ತಿಗೆ ಇವನಿಂದ ಅಮಾವಾಸ್ಯೆ ಆಯಿತು. ನೋಡಿ, ಅಮಾವಾಸ್ಯೆ ಪೌರ್ಣಿಮೆಗಳ ಸೃಷ್ಟಿಯಾದದ್ದು ಶಿವನ ಜಟೆಗೆ ಹೋಗಿ ಚಂದ್ರಮ ಸೇರಿದ ಮೇಲೆ.
ಈ 27 ಜನ ಹೆಡ್ತಿರಿದ್ರಲ್ಲ ಪುನಃ ಅಪ್ಪನ ಹತ್ರ ಬಂದ್ರು ಇವರು. ಅಪ್ಪಾಜಿ 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 ಯಾಕಂದ್ರೆ ಮಾಡ್ತಾ ಇದ್ದೀರಾ? ನಿಮಗೆಲ್ಲ ಮೋಸ ಮಾಡಿದ ಆ ಚಂದ್ರಮನಿಗೆ ಸರಿಯಾದ ಪಾಠ ಕಲ್ಸದ್ನಲ್ಲ ಪುನಃ ಯಾಕೆ ಕಳ್ತಾ ಇದ್ದೀರಾ? ಏನಪ್ಪಾಜಿ ನೀ ಪಾಠ ಕಲ್ಸದ್ದು? ಗಂಡ ಅಂತ ಒಳ್ಳೆಯವನೇ ಕೆಟ್ಟವನ ಅನ್ಸೋತ್ಕೊ ಹೋಯ್ತಿದ್ದು, ನೀ ಬಂಡೆ ಅಸಂಡಿ ಶಿವನ್ ಶಾಪ ಕೊಟ್ಬಿಟ್ಟು ಈಗ ಅವನು ಹೋಗಿ ಶಿವನ್ ಜಟಕ್ಕೆ ಸೇರ್ಕೊಂಡು ಜಗತ್ತನ್ನೇ ಬೆಳಗ್ತಾ ಇದ್ದಲ್ಲ, ನಮಗೆ ದಿಕ್ಕು ದೇಶ ಇಲ್ದಂಗ ಆಯ್ತಲ್ಲ, ನಾವೆಲ್ಲ ಏನ್ ಮಾಡೋದಪ್ಪಾಜಿ? ಏನು ಮಾಡಂಗಿಲ್ಲ, ಕೂತಿರೋದೆ. ಆಗ ದಕ್ಷಬ್ರಹ್ಮ ಹೇಳ್ತಾನೆ, ಎದುರು ಬೇಡ ಹೆಣ್ಣು ಮಕ್ಕಳೇ, ಆ ಚಂದ್ರಾರ್ಕವಾಗಿ ಎಷ್ಟು ದಿನಗಳ ಕಾಲ ಜಗತ್ತಿಗೆ ಬೆಳಕನ್ನು ಚೆಲ್ಲವನೋ ಅಷ್ಟು ದಿನಗಳ ಕಾಲವನ್ನು ಹೆಂಡತಿಯರಾದ 27 ಜನ ಭೂಲೋಕದಲ್ಲಿ 27 ಮಳೆ ನಕ್ಷತ್ರಗಳಾಗಿ ಸುರಿದಿ. 27 ಮಳೆಗಳಿದೆಯಲ್ಲ, ಅಶ್ವಿನಿ ಭರಣಿ ಕೃತಿಕಾರೋ ಹಿಣಮೃಷಿರ ಆರಿದ್ರ ಪುರುಷ ಪುಷ್ಯಾಸಿ ಸಮಕ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪುರುಷಾಢ ಉತ್ತರ ಷಾಢ ಶ್ರವಣ ಧನಿಷ್ಠ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ರೇವತಿ. 2 ಮಿಸ್ಟೇಕ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲ ಸರಿಯಾಗದೆ. ಅದರಲ್ಲೂ ರೋಹಿಣಿ ಮಳೆ ಚಂದ್ರನ ಬಹಳ ಪ್ರಿಯವಾದವಳು. ನಮ್ಮಳ್ಳಿ ಕಡೆ ಮಳೆ ಉಯ್ದ್ರೇನೆ ಜಗತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಇಬ್ಬರು ಜಗತ್ನಲ್ಲಿ ಚೆನ್ನಾಗಿರ್ಬೇಕಂತೆ. ಒಬ್ಬ ದೇಶವನ್ನ ಕಾಯುವ ಯೋಧ, ಇನ್ನೊಬ್ಬ ಅನ್ನದಾತನಾದ ರೈತ. ಇವರಿಬ್ಬರು ಚೆನ್ನಾಗಿದ್ರೆ ಪ್ರಪಂಚವೇ ಚೆನ್ನಾಗಿರ್ತಂತೆ. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್. ಅದಕ್ಕೆ ಈ ಚಂದ್ರ ಮಳೆ ಬೆಳೆಗಳನ್ನು ಕೊಡ್ತಕ್ಕಂಥ ಈ ಮಹಾನ್ ಭಾವನೆಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ, ಅಕ್ಕಿ ಅಥವಾ ಭತ್ತ, ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಮುತ್ತು, ಚಂದ್ರನನ್ನ ಪೂಜೆ ಮಾಡದೇ ಇರತಕ್ಕಂಥವರು ಯಾವ ಶಿವನ ಜಟೇಲ್ ವಾಸ ಮಾಡುವುದರಿಂದ ಶಿವನನ್ನ ಪೂಜೆ ಮಾಡಿದ್ರು ಚಂದ್ರನ ಪೂಜೆ ಮಾಡಿದಷ್ಟು ಪುಣ್ಯ. ಚಂದ್ರನ ವಾಹನ ಜಿಂಕೆ. ಈ ಚಂದ್ರನನ್ನ ಭಕ್ತಿನೀಗ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಶ್ರೀಮತಿ ರಾಜಮ್ಮ ಮತ್ತು ಡ್ರೈವರ್ ಮಹದೇವಪ್ಪನವರ ಕುಟುಂಬ ವರ್ಗದವರ ಪರವಾಗಿ ಚಂದ್ರನ ಅಖಂಡ ಪೂಜೆಯನ್ನು ಸಲ್ಲಿಸೋಣ. ಬಪ್ಪ ಬಾ ಆಗ ಅದಕ್ಕೆ ಚಂದ್ರನನ್ನು ನಾವೆಲ್ಲರೂ ಕೂಡ ಈ ರೀತಿ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂದಾಗ ಯಾವ ರೀತಿಯಾಗಿ ಎಲ್ಲರೂ ಕೈ ಮುಗಿದು ಯಾವ ಈ ಮನೆತನದಲ್ಲಿ ನಮ್ಮ ಮಹಾನುಭಾವನ ಆಗಿರ್ತಕ್ಕಂಥ ಆದಿವಸ್ಮಾದೇಶ್ವರ ಮತ್ತು ತೆಂಕಳ್ಳಿ ಸನೇಶ್ವರನನ್ನು ಭಕ್ತಿಯನ್ನು ಪ್ರಾರ್ಥನೆ ಮಾಡುವುದಕ್ಕೆ ಪೂಜ್ಯರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರನಿಗೆ ದಧಿಶಂಕ ತುಷಾರಾವಂ ಶಿರೋದಾನವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ಚಂದ್ರದೇವರ ಭಾರತೇ ಬಿಡಿ ಬಿಡಿ ಬಿಡಿ. ಅದಕ್ಕೆ ನೋಡಿ, ಈ ಚಂದ್ರನ ನಾವೆಲ್ಲರೂ ಕೂಡ ಬರೆದು ಪೂಜೆ ಮಾಡಿದ ಕೂಡಲೇ, ಚಂದ್ರನಾದ ಕೂಡಲೇ ಮೂರನೇ ಗ್ರಹವು ಮಂಗಳ ಗ್ರಹವು ಸರ್ವ ಮಂಗಳ ರೂಪನು. ಮೂರನೇ ಗ್ರಹವು ಮಂಗಳ ಗ್ರಹವು ಸರ್ವ ಮಂಗಳ ರೂಪನು. ಮಂಗಾಲಕನಾಗಿ ದೋಷ ಬೀರುವ ಮಂಗಾಲಕನಾಗಿ ದೋಷ ಬೀರುವ ಪುಟನಾಗಿ ರಾಜಗವನೆ ಕೊಡುವ ಮಂಗಳ ಗ್ರಹವು ಸರ್ವ ಮಂಗಳ ರೂಪನು. ಮಂಗಳ ಮಂಗಳ 9 ಗ್ರಹಗಳಲ್ಲೇ ಹೆಸರು ಪಡ್ಕೊಂಡ್ರು ಮಂಗಳ ಅಂತ. ಆದ್ರೆ 9 ಗ್ರಹಗಳಲ್ಲೇ ಕ್ರೂರನಾದವನ ಯಾರಪ್ಪ ಅಂದ್ರೆ ಈ ಮಂಗಳ. ಅದಕ್ಕೆ ಇವನನ್ನ ಭಕ್ತಿ ಭಾವದಿಂದ ಪೂಜೆ ಮಾಡಬೇಕು. ದಕ್ಷ ಯಜ್ಞಕುಂಡಕ್ಕೆ ಗೌರಿ ಮಾತೆ ಹೋಗಿ ಬಿದ್ದೋಯ್ತಾಳಲ್ಲ, ಗೌರಿಯನ್ನು ಕಳೆದುಕೊಂಡ ಶಿವನು ಪ್ರಳಯ ರುದ್ರನಂತೆ ನಾಟ್ಯ ಮಾಡುವಾಗ ಶಿವನ ಜಟೆಯಿಂದ ವೀರಭದ್ರೇಶ್ವರ ಹುಟ್ಟುತ್ತಾನೆ ದಕ್ಷನ ಸಂಹಾರಕ್ಕಾಗಿ. ಆ ವೀರಭದ್ರ ಹುಟ್ಟುವ ಸಂದರ್ಭದಲ್ಲಿ ಶಿವನ ಹಣೆಯಿಂದ ಒಂದು ತೊಟ್ಟು ಬೆವರು ಹಾರಿ ಭೂಮಿಗೆ ಬೀಳುತ್ತೆ ನೋಡಿ, ಆ ಬೆವರಿನಿಂದ ಹುಟ್ಟಿದವನೇ ಈ ಮಂಗಳ. ಅದಕ್ಕೆ ಇವನಿಗೆ ಭೂಮಿ ಕುಮಾರ, ಕುಜ, ಅಂಗಾರಕ, ಮಂಗಳ, ಅವನೇಯ ಅಂತ ಅನೇಕ ಹೆಸರು.
ಹುಟ್ಟುವಾಗಿ ಹೆಣ್ಣು ಮಕ್ಕಳು ಕುಜದೋಷ ಇದ್ರೆ ಕುಜದೋಷ ಇರೋ ಗಂಡನೇ ಹುಡುಕಿ ಮದುವೆ ಮಾಡ್ತಾರೆ. ಅತಿ ಮೀರಿ ಮದುವೆ ಮಾಡಿದ್ರು ಇವರಿಬ್ಬರು ಬಾಳ್ವಿಕೆ ಮಾಡಲ್ಲ. ಅದಕ್ಕೆ ಈ ಮಂಗಳ ದೋಷ ಅಂದ್ರೆ ಅಂಗಾರಕ ದೋಷ. ಗಂಡಸರ ಪಾಲಕ್ ಬಂತು ಅಂದ್ರೆ 14 ವರ್ಷ ಊಟ ಬಟ್ಟೆ ಗತಿ ಇಲ್ಲ ತಿರುಪೆ ಮಾಡಿಸ್ಬಿಡುತ್ತಂತೆ. ಹೆಣ್ಣು ಮಕ್ಕಳ ಪಾಲಿಗೆ ಬಂತು ಅಂದ್ರೆ ಹುಟ್ಟಿದ ಮನೆ ಮೆಟ್ಟಿದ ಮನೆ 2 ಮನೆಯಲ್ಲೂ ಸುಖ ಇಲ್ಲದೆ ಕಣ್ಣೀರ್ಲು ಕೈ ತೊಳಸ್ಬಿಡುತ್ತಂತೆ. ಹಿಂದೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಸೀತಾಮಾತೆಗಿತ್ತಂತೆ ನೋಡಿ. ಲೋಕಪಾವನೆಯಾದ ಸೀತೆ ಯಾವ ಬೆಂಕಿಯನ್ನು ಪ್ರವೇಶ ಮಾಡಿ ಬರ್ತಾಳೆ. ಅದಕ್ಕೆ ಈ ಮಂಗಳನ ಮಂಗಳ ಪ್ರದಾಯಕನಾಗಿ ಒಲಿಸ್ಕೋಬೇಕಾದ್ರೆ ಪ್ರತಿ ಮಂಗಳವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಕೆಂಪು ಬಣ್ಣದ ಬಟ್ಟೆ, ಕೆಂಪು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ತೊಗರಿ ಕಾಳು ಅಥವಾ ತೊಗರಿ ಬೇಳೆ, ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ಕೆಂಪು ಹವಳ. ಮಂಗಳನನ್ನ ಪೂಜೆ ಮಾಡದೇ ಇರತಕ್ಕಂಥವ್ರು ಸೀತಾರಾಮಚಂದ್ರನ ಪೂಜೆ ಮಾಡಿದ್ರು ಕೂಡ ಮಂಗಳನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಮಂಗಳನ ವಾಹನ ಮೇಕೆ ಎಂದಾಗ ಅಲ್ಲಿ ವಿಕ್ರಮನ ಸ್ಥಾನದಲ್ಲಿ ನಮ್ಮ ಮಲೈಮಾದೇಶ್ವರನ ಬೆಟ್ಟದ ಶ್ರೀಯುತರಾದ ರಾಜಮ್ಮ ಮತ್ತು ಡ್ರೈವರ್ ಮಹದೇವಪ್ಪನವರ ಕುಟುಂಬದವರ ಪರವಾಗಿ ಎಲ್ಲರೂ ಕೈ ಮುಗಿದು ಮಂಗಳನ ಪೂಜೆ ಮಾಡೋಣ. ನಮ್ಮ ತೆಂಕಳಿ ಪರಮ ಪೂಜ್ಯರ ಅಮೃತಾಷ್ಟದಿಂದ ಮಂಗಳನಿಗೆ ಪೂಜೆ ಮಾಡಿ ಶುಭ ಫಲಗಳನ್ನು ಪಡ್ಕೊಳ್ಳೋಣ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಾಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ತನ್ಮಂಗಳಂ ಪ್ರಣಮಾಮ್ಯಹಂ ತನ್ಮಂಗಳಂ ಪ್ರಣಮಾಮ್ಯಹಂ. ಮಂಗಳದೇವನ ಪಾದಕ್ಕೆ, ಮಂಗಳದೇವನ ಪಾದಕ್ಕೆ, ಮಂಗಳದೇವನ ಪಾದಕ್ಕೆ. ಚಂದ್ರತಾರೆಯ ಕುವರನು ಗ್ರಹಮಂಡಲಗಳಲ್ಲಿ ಗಿರಿಯನು, ಚಂದ್ರತಾರೆಯ ಕುವರನು ಗ್ರಹಮಂಡಲಗಳಲ್ಲಿ ಗಿರಿಯನು, ಸಕಲ ಭಾಗವ ಕೊಟ್ಟು ಸಲಹುವ, ಸಕಲ ಭಾಗ್ಯವ ಕೊಟ್ಟು ಸಲಹುವ ಶ್ರೀ ಬುಧನು, ಶಿವ ಶ್ರೀ ಬುಧನು. ಹಸಿರು ವರ್ಣದ ವಸ್ತ್ರವಿಟ್ಟು ಎಸರು ಕಾಲಿನ ಧಾನ್ಯವಿಟ್ಟು, ಹಸಿರು ವರ್ಣದ ವಸ್ತ್ರವಿಟ್ಟು ಎಸರು ಕಾಲಿನ ಧಾನ್ಯವಿಟ್ಟು, ಭಕ್ತಿಯಿಂದಲೇ ಪೂಜಿಸಲು ಇವ, ಭಕುತಿಯಿಂದಲೇ ಪೂಜಿಸಲು ಇವ ಮುಕುತಿಯನ್ನು ಕೊಡುವ, ಮೊದಲಾಭವನ್ನೇ ಕೊಡುವ, ಬುಧ ಮಕ್ಕಳನ್ನೇ ಕೊಡುವ. ಬುಧ 9 ಗ್ರಹಗಳಲ್ಲಿ ಚಿಕ್ಕ ಗ್ರಹ ಯಾವುದು ಗೊತ್ತೇ? ಬುಧ. ಬುದ್ಧನಲ್ಲ, ಬುಧ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಚಂದ್ರ ತಾರೆಯ ಕುವರನು, ಚಂದ್ರ ತಾರಾದೇವಿ ಮಗ ಬುಧ ಅಂತ ಬಂತು. ಹಾಗಾದ್ರೆ ತಾರಾದೇವಿ ಚಂದ್ರನ ಹೆಂಡ್ತಿನ? ಖಂಡಿತ ಅಲ್ಲ. ತಾರಾದೇವಿ ಅನ್ನೋಳಗೆ ಯಾರು ಗೊತ್ತೇ? ಇಡೀ ದೇವತೆಗಳಿಗೆಲ್ಲ ಗುರುಗಳಾಗಿರ್ತಕ್ಕಂಥ ಬೃಹಸ್ಪದಾಚಾರ್ಯ ಹೆಂಡ್ತಿ. ಗುರುಗಳ ಹತ್ರ ವಿದ್ಯೆ ಕಲಿಯಕ್ಕೆ ಹೋಗ್ಬಿಟ್ಟು ಗುರುಗಳ ಹೆಂಡ್ತಿನೇ ಮೋಹಿಸ್ಬಿಟ್ಟು ಕರ್ಕೊಂಡಾಗದೆ. ನೋಡಪ್ಪ 20 ಜನ ಸಾಕಾಗಿಲ್ಲ ನಂಗದ. ನನ್ನ ಮುಂದೆ ಹೇಳ್ದ ನಾನೇನೋ ಮಾಡ್ಲಿ, ಹುಣ್ಣಿಮೆ ದಿನ ಬತ್ತಾನೆ ಹೇಳು. ಆಗ ಶಿವನ ಹತ್ರಕ್ಕೆ ಹೋಯ್ತು ನ್ಯಾಯ. ಈ ಚಂದ್ರ ಈ ಕೆಲಸ ಮಾಡ್ದಲ್ಲ, ಮಾಡ್ಬೋದೆ, ಕರ್ಕೊಂಬನ್ನಿ. ಚಂದ್ರ ತಾರಾದೇವಿ ಇಬ್ಬರನ್ನು ಕರ್ಕೊಂಬಂದ್ರಲ್ಲ, ತಾರಾದೇವಿ ಗರ್ಭವತಿ ಆಗ್ಬಿಟ್ಟವಳೆ. ಆಗ ದೇವತೆಗಳೆಲ್ಲ ಅಂದ್ರೆ ಅಂತ ಪರಮಾತ್ಮ ನ್ಯಾಯ ಆಮೇಲೆ ಮಾಡೋರಂತೆ. ಈಗುಳಿ ಗರ್ಭಿಣಿ ಆಗ್ಬಿಟ್ಟವಳೆಲ್ಲ, ಹುಟ್ಟ ಮಗು ಚಂದ್ರಂದೋ ಗುರುಗಳದೋ. ಶಿವ ಹೇಳ್ತಾನೆ ಇದನ್ನು ತರ್ಕ ಮಾಡಕ್ ಹೋಗ್ಬೇಡಿ, ಇವ್ರನ್ನ ಗ್ರಹ, ಆ ಹುಟ್ಟೋ ಮಗುನ ಗ್ರಹ ಮಂಡಲಕ್ಕೆ ಸೇರಿಸ್ಬಿಡಿ, ಅವನೇ ಬುಧ. ಈ ರೀತಿ ಹುಟ್ಟದವನು. ಅದಕ್ಕೆ ವ್ಯಾಪಾರದಲ್ಲಿ ಲಾಭ. ಸತ್ಯವಂತನಂಗೆ ಕೂತ್ಕೊಂಡು ವ್ಯಾಪಾರ ಮಾಡಿ ಯಾರೋ ಬರಲ್ಲ, ಗೂಬ ಕಣ ಕೂತನ ಕಣ ಅಂತಾರೆ. ಅದಕ್ಕೆ ಸ್ವಲ್ಪ ತಳುಕು ಬೆಳಕು ಮಾಡ್ಕೊಂಡು ಲೈಟ್ ಗೀಟ್ ಎಲ್ಲ ಜೋರಾಗಿ ಹಾಕೊಂಡು ಗಲ್ಲದ ಮೇಲೆ ಹೆಣ್ಣು ಮಕ್ಕಳನ್ನೇ ಕುಣಿಸಿರ್ತಾರೆ ಒಳ್ಳೆ ಉಡುಪು ಹಾಕಿ. ಯಾಕೆ ಹೇಳಿ, ಗಂಡಕ್ಕೆ ಗಳಗಳಿಗೆ ಹೋಗಿ ಟೀ ಕುಡ್ಕೊಂಬತ್ತಾವ. ವ್ಯಾಪಾರಂ ದ್ರೋಹ ಚಿಂತನಂ. ಒಂಚೂರು ತಕ್ಕನೇನಾರು ವ್ಯತ್ಯಾಸ ಮಾಡ್ಲೇಬೇಕಂತೆ. ನೋಡಿ, ವ್ಯಾಪಾರದ ಲಾಭ ಕೊಡೋನು ಯಾರಪ್ಪ ಅಂದ್ರೆ ಬುಧ, ಮಕ್ಕಳ ಫಲ ಕೊಡೋನು ಯಾರಪ್ಪ ಅಂದ್ರೆ ಬುಧ, ಮಾಡುವ ಕೆಲಸದಲ್ಲಿ ಶ್ರೇಯಸ್ಸನ್ನು ಕೊಡೋನು ಯಾರಪ್ಪ ಅಂದ್ರೆ ಬುಧ, ಮತ್ತು ನ್ಯಾಯಾಲಯಗಳಲ್ಲಿ ವ್ಯಾಜ್ಯಗಳಲ್ಲಿ ಜಯವನ್ನು ಕೊಡೋನು ಯಾರಪ್ಪ ಅಂದ್ರೆ ಬುಧ. ಅದಕ್ಕೆ ಪ್ರತಿ ಬುಧವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಹಸಿರು ಬಣ್ಣದ ಬಟ್ಟೆ, ಹಸಿರು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ, ಹೆಸರು ಕಾಳು,
ಬುಧನಿಗಿಷ್ಟವಾಗಿರ್ತಕ್ಕಂಥ ಹರಳು ಮರಕತ ಅಥವಾ ಪಚ್ಚೆ. ಬುಧನನ್ನೇ ಪೂಜೆ ಮಾಡದೇ ಇರತಕ್ಕಂಥವ್ರು ನಾರಾಯಣ ಸ್ವಾಮಿಯನ್ನು ಪೂಜೆ ಮಾಡಿದ್ರು ಬುಧನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಬುಧನ ವಾಹನ ಕುದುರೆ ಅಂದಾಗ ಅಲ್ಲಿ ವಿಕ್ರಮನ ಆಸ್ಥಾನದಲ್ಲಿ ನಮ್ಮ ಮಲೈಮಾದೇಶ್ವರನ ಬೆಟ್ಟದ ಶ್ರೀಮತಿ ರಾಜಮ್ಮನವರು ಮತ್ತು ಕುಟುಂಬ ವರ್ಗದವರು, ಬಂಧು ಬಳಗದವರು, ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದ್ರೆ, ಹೆಣ್ಣು ಮಕ್ಕಳು, ಅಳಿಯಂದ್ರು, ಬಂಧು ಬಾಂಧವರೆಲ್ಲರ ಪರವಾಗಿ ಗುರುವಿಗೆ ಅಖಂಡವಾದ ಬುಧನಿಗೆ ಅಖಂಡವಾದ ಪೂಜೆಯನ್ನು ಸಲ್ಲಿಸೋಣ. ಜೀವನವನ್ನು ಹಚ್ಚ ಹಸಿರಾಗಿಟ್ಟಿರ್ತಾನಂತೆ ಈ ಬುಧ. ಅದಕ್ಕೆ ಈ ಬುಧನನ್ನ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೈ ಮುಗಿದು ನಮ್ಮ ತೆಂಕಳ್ಳಿ ಕ್ಷೇತ್ರಾಧಿಪತಿಗಳ ಅಮೃತ ಹಸ್ತಿನ ಪೂಜೆಯನ್ನು ಮಾಡ್ತಾ ಪ್ರಿಯಂಕೂಕಲಿಶಾಮಂ ರೂಪೇಣ ಪ್ರತಿಮಾ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಗುರುದೇವನ ಬಾರಕ್ಕೆ, ಗುರುದೇವನ ಬಾರಕ್ಕೆ, ಗುರುದೇವನ ಬಾರಕ್ಕೆ. ಮಾಡಿದ ಪುಣ್ಯವಿದು ಗುರುವೆ ನಿಮ್ಮ ಕರುಣೆಯಿದೋ. ನಾವು ಮಾಡಿದ ಪುಣ್ಯವಿದು ಗುರುವೆ ನಿಮ್ಮ ಕರುಣೆಯಿದೋ. ದೀನ ಶರಣರ ಭಕ್ತಿದು, ದೀನ ಶರಣರ ಭಕ್ತಿದು. ಅಭಯವ ನೀಡೋ ಹೇ ಗುರುದೇವ ಗುರುವೇ, ಅಯ್ಯವಾ ತೋರೋ 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 ತೋರೋ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವೇ ಆದಿ, ಗುರುವೇ ಅನಾದಿ. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂಥವನು. ಅರಮನೆಯಲ್ಲಿ ಗುರು ಜಯಿಸಬಲ್ಲ, ಗುರು ಮುನಿದೊಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಗಮನ ಕೊಡಿ. ಗುರು ಎಷ್ಟಕ್ಕೆ ಬೇಕು, ಯಾವ ರೀತಿ ಬೇಕು. ಗುರು ಇಲ್ಲದೆ ಮಾನವರಾದ ನಾವು ಬದುಕಿರೋಕ್ ಸಾಧ್ಯವೇ ಇಲ್ಲ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮಾನವರಿಗೂ ದೇವರಿಗೂ ಮಧ್ಯದಲ್ಲಿರ್ತಕ್ಕಂಥ ಸೇತುವೆನೇ ಗುರು. ಆ ಗುರು ಎಂಬ ಸೇತುವೆಯನ್ನು ದಾಟಿ ಭಗವಂತನೆಂಬ ದಡವನ್ನು ನಾವು ಸೇರಬೇಕು. ಅದಕ್ಕೆ ಗುರುಸ್ಥಾನದಲ್ಲಿರ್ತಕ್ಕಂಥವ್ರು ನಮ್ಮ ತೆಂಕಳ್ಳಿ ಸನೇಶ್ವರ ಸ್ವಾಮಿ ನಂಜುಂಡ ಸ್ವಾಮಿಯವರು. ಇವತ್ತು ಭಗವಂತನನ್ನು ಒತ್ತು ತಂದು ಆದಿಮಾದೇಶ್ವರ ಅಂತ ಮೂಲದೇವನಾಗಿರ್ತಕ್ಕಂಥ ಮೈಕಾರ ಮಾದೇಶ್ವರನ ಗದ್ಗೆನಿಟ್ಟು ಮಾದೇಶ್ವರ ನಿಲಯದ ಗೃಹ ಪ್ರವೇಶದ ಅಂಗವಾಗಿ ನಮ್ಮ ಮಲೈ ಮಾದೇಶ್ವರನ ಬೆಟ್ಟದಲ್ಲಿ ಹೊಸಮನೆಯನ್ನು ಕಟ್ಟಿ ಇವತ್ತು ಭಗವಂತನ ಸನ್ನಿಧಾನದಲ್ಲಿ ವಾಸ ಮಾಡಬೇಕು ಅಂತ ಮೂಲತಃ ದಂಟಳ್ಳಿ ಗ್ರಾಮದವರಾಗಿರ್ತಕ್ಕಂಥ ಇವರು ಮಾದಪ್ಪನ ಬೆಟ್ಟಕ್ಕೆ ಇವತ್ತು ಹೊಸದಾಗಿ ಒಂದು ಮನೆಯನ್ನು ಕಟ್ಟಿ ಸೇರಿದ್ದಾರೆ. ಈ ಗುರುವಿನ ಒಂದು ಸಾಕ್ಷಾತ್ಕಾರ ಮನೆ ಒಳಗಡೆ ತುಂಬಿದ್ರೆ ಕಂಕಣ ಬಲಗಳು, ಶುಭ ಕಾರ್ಯಗಳು, ಮನೆಯಲ್ಲಿ ಆನಂದ, ನೆಮ್ಮದಿ, ಅಷ್ಟೈಶ್ವರ್ಯ ಭಾಗ್ಯಗಳು, ಓದು ಕೆಲಸಗಳೆಲ್ಲವೂ ಕೂಡ ಜಯವಾಗುತ್ತಂತೆ. ಅದಕ್ಕೆ ಗೃಹ ಪ್ರವೇಶವನ್ನ ಭಕ್ತಿಯುತವಾಗಿ ನಿಯಮಾನುಸಾರವಾಗಿ ಪೂಜಾವನ್ನ ಹೋಮಾದಿಗಳನ್ನೆಲ್ಲ ಮಾಡಿ ಗೋಮಾತೆಯನ್ನ ಆ ಮನೆ ಒಳಗೆ ತರಿಸಿ ಆ ಗೋಮಾತೆಯಿಂದ ಹಾಲು ಕರೆದು ಭಕ್ತಿಯನ್ನು ಪೂಜಿಸ್ತಾರೆ. ಯಾಕೆ ಹೇಳಿ? ಆ ಮನೆ ನಂದಾಗೋಕುಲವಾಗಿರಬೇಕು, ನೆಮ್ಮದಿಯ ತಾಣವಾಗಿರಬೇಕು. ದುಡ್ಡು ಖರ್ಚು ಮಾಡಿ ಮನೆ ಕಟ್ಟಿಬಿಟ್ಟು ನಿಧನೇ ಬರೆದು ಮನೆ ಒಳಗೆ ಅಂದ್ರೆ ಅದೇನು ಪ್ರಯೋಜನ? ಮನೆ ಕಟ್ಟಿ ಅಮೃತ ಶಿಲೆನೇ ಹಾಕ್ಬಿಟ್ಟು ಅಯ್ಯೋ ಯಾಕೋ ಈ ಮನೆಗೆ ಬಂದ್ಮೇಲೆ ಒಂಥರ ದುಗುಡ ಆಯ್ತಾದೆ ಮನಸ್ಸು ಅಂದ್ರೆ ಪ್ರಯೋಜನ ಏನು ಬಂತು? ನೆಮ್ಮದಿ ಅನ್ನೋದು ಬೇಕು. ಈ ನೆಮ್ಮದಿ ಅನ್ನೋದು ಎಲ್ಲೂ ಸಿಕ್ಕಲ್ಲ, ನಾವು ಪಡ್ಕೋಬೇಕದ್ನ. ಅದರಿಂದ ಈ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರು ಸೇವೆಯನ್ನು ಮಾಡಿ ಅರಮುನಿಯಲ್ಲಿ ಗುರು ಜಯಿಸಬಲ್ಲ. ಒಂದು ವೇಳೆ ಈಶ್ವರ ಮುನ್ಸ್ಕೊಂಡ್ಬಿಟ್ರು ಗುರುಬಲ್ಲಿಂದ ಒಂದು ಸರ್ ಮಾಡ್ಬೋದಂತೆ. ಗುರು ಏನಾರ ಮುನ್ಸ್ಕೊಂಡ್ಬಿಟ್ರೆ ತ್ರಿಮೂರ್ತಿಗಳೆಲ್ಲ ಸೇರ್ಕೊಂಡ್ರೆ ಒಂದು ಸರ್ ಮಾಡಕ್ಕಾಗಲ್ವಂತೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಜೀವನದಲ್ಲಿ ಮುಂದ್ಗಡೆ ಗುರಿ, ಹಿಂದ್ಗಡೆ ಗುರು ಇದ್ರೇನೆ ಸಾಧ್ಯ. ಗುರಿ ಮುಟ್ತೀವಿ ನಾವು.
ಅಂತ ಗುರುಸ್ಥಾನದಲ್ಲಿರ್ತಕ್ಕಂಥ ನಮ್ಮ ತೆಂಕಳ್ಳಿ ಒಡೆಯನ್ನು ಇವತ್ತು ಬರಮಾಡಿ ಇವತ್ತು ಭಕ್ತಿಯಿಂದ ಆದಿಮಾದೇಶ್ವರನ ಜೊತೆಯಲ್ಲಿ ಮಲೆಮಾದೇಶ್ವರನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಪೂಜೆ ಮಾಡ್ತಾ ಇದೀವಲ್ಲ, ನಾವೆಲ್ಲರೂ ಕೂಡ ಪುಣ್ಯವಂತರು. ಯಾಕಂದ್ರೆ ಮಾದೇಶ್ವರನು ಕೂಡ ಗುರು ಸೇವೆಯನ್ನು ಮಾಡಿ ಬಂದವನು. ಅದಕ್ಕೆ ಹೇಳ್ತಾರೆ ನೋಡಿ, ಗುರುವಿಗಿಷ್ಟವಾಗಿರ್ತಕ್ಕಂಥ ಕಂದು ಬಣ್ಣದ ಬಟ್ಟೆ, ಕಂದು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಗುರುವಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಹಸಿ ಕಡಲೆಕಾಳು, ಗುರುವಿಗಿಷ್ಟವಾಗಿರ್ತಕ್ಕಂಥ ಹರಳು ಕಮಲ ಪುಷ್ಯರಾಗ ಹರಳು. ಗುರುವನ್ನೇ ಪೂಜೆ ಮಾಡದೇ ಇರತಕ್ಕಂಥ ಅವರು ಯಾವ ಶಿವನ ಗುಡಿಯಲ್ಲಿ ಬರ್ತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಿದ್ರು ಗುರುವನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಗುರುವಿನ ವಾಹನ ಗಜ ಅಂದ್ರೆ ಆನೆ. ಗುರುವನ್ನೇ ಹೀಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ಗುರುಸ್ಥಾನದಲ್ಲಿರ್ತಕ್ಕಂಥ ತೆಂಕಳ್ಳಿ ನಂಜುಂಡ ಸ್ವಾಮಿಯವರ ಅಮೃತ ಹಸ್ತದಿಂದ ನಮ್ಮ ಶ್ರೀಮತಿ ರಾಜಮ್ಮನವರು, ದಿವಂಗತ ಡ್ರೈವರ್ ಮಹಾದೇವಪ್ಪನವರು, ಕುಟುಂಬ ವರ್ಗದವರಿಗೆ, ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗದವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಗುರು ಪೂಜೆಯನ್ನು ಮಾಡೋಣ. ದೇವನಾಂಚ ಋಷಿನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿರ್ಭೂತಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿ. ಗುರುದೇವನ ಪಾದಕ್ಕೆ, ಗುರುದೇವನ ಪಾದಕ್ಕೆ, ಗುರುದೇವನ ಪಾದಕ್ಕೆ. ಹರರ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಗ್ರಹವು ಸುಖ ಸಂಪದ ಕೊಡುವವನು. ಮಣ್ಣು ಹಿಡಿದರು ಮಣ್ಣು ಮಾಡುವ, ಮಣ್ಣು ಹಿಡಿದರೆ ಮಣ್ಣು ಮಾಡುವ ದೇವಾದಿ ದೇವ ಶುಕ್ರನು. ಹರದೆ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಶುಕ್ರದೇವ ಇಲ್ಲಿ ಕೂತಿರೋರೆಲ್ರಿಗೂ ಬೇಕು ಅವನು. ಯಾಕಂದ್ರೆ ಶುಕ್ರ ದೆಸೆ ಅಂತ ಹೇಳ್ತಾರೆ. ಮಣ್ಣು ಹಿಡ್ಕೊಂಡ್ರು ಚಿನ್ನವಾಯ್ತದಂತೆ, ಕೆಟ್ಟದ್ದು ಹೇಳಿದ್ರು ಒಳ್ಳೇದು ಅಂತಾರಂತೆ. ಏನು ಹೋಗಪ್ಪ, ಒಂದ್ ಟೈಮ್ ಚೆನ್ನಾಗದ, ಏನ್ ಹೇಳುದು ನಡೀತ ಕಣ, ಚೆನ್ನಾಗದ ಒಂದ್ ಟೈಮ್. ಇದಕ್ಕೆ ಶುಕ್ರ ದೆಸೆ. ನಿಮ್ಗೆಲ್ಲ ನಾಳೆಯಿಂದ ಶುರುವಾಗ್ಲಿ. ಈಗ್ಲೇ ಬರ್ಲಿ, ಈಗಲೇ ಬಂದ್ರು ಮನೆ ಕತ್ರ ಕೂತ್ಗಳ. ಈಗ ಹೋದ್ರು ಶುಕ್ರ ದೇಶ ಬರಲ್ಲ, ವಾಕ್ರ ದೇಶ ಬರ್ತದ. ವಕ್ರ ದೇಶ ಅಂದ್ರ ಒಬ್ರಿಗೆ ಹೇಳ್ಕೊಳಕ್ ಒಲೆ ಹೇಳ್ಕೊಳ್ಳದೆ ಹೇಳಕ್ಕಾಗಲ್ಲ. ಆಗ ಪಾಸಿಟಿವ್ ಅಂತ ಬತ್ತಿತ್ತಲ್ಲ ಒಳೊಳಗೆ ಬತ್ತ. ಅದಕ್ಕೆ ಕೂತ ಮೇಲೆ ಸಂಪೂರ್ಣವಾಗಿ ನಮ್ಮ ಅಪ್ಪನ ಕಥೆನ ಪೂರ್ತಿ ಕೇಳ್ಬಿಡ್ಬೇಕು. ಇಲ್ಲಿ ಸುಮಾರು ಜನಕ್ಕೆ ಒಳ್ಳೇದಾಗಂಗದ, ಶುಕ್ರ ದೇಶ ಬರಂಗದ. ಮತ್ ಯಾರಿಗೆ ಅಂತ ಹೇಳ್ಬಿಡಿ. ಯಾರ ಅಂತ ಹೇಳಿದ್ರೆ ಅಷ್ಟೇ ಜನ ಉಳ್ಕೊಳ್ಳೋರು, ಮಿಕ್ದವ್ರಲ್ಲ ಮನೆ ಕತ್ತಾರ. ಬೆಳಗ್ಗೆ ಹೆಚ್ಚಾದ್ರೂ ಸ್ವಲ್ಪ ಹಂಚುಗಳವ. ಇದಕ್ಕೆ ಶುಕ್ರ ದೇಶ ದೈತ್ಯ ಗುರುವಾಗಿರ್ತಕ್ಕಂಥ ಇವನ್ನ ನಾವು ಸ್ಮರಣೆ ಮಾಡ್ಕೋಬೇಕು. ಮಾತಾಡ್ಕತ್ತಾರೆ ಏನಣ್ಣ, ಏನಂದ್ರೆ ಏನು ಇರ್ಲಿಲ್ಲ ಕಣ 3 ವರ್ಷದಿಂದ. ಈಗ ಏನಣ್ಣ ದೇವ್ರ ಮೇನ್ ರೋಡ್ ಕಟ್ಟಿರೋದು 2.25 ಎಕರೆ ಮನ ಕಟ್ಟವನಲ್ಲಣ್ಣ. ರೈಸ್ ಮಿಲ್ ರೈಸ್ ಮಿಲ್ಲು, ಸಾಮಿಲ್ಲು, ಸ್ವಿಮ್ಮಿಂಗ್ ಪೂಲು, ಸಿನಿಮಾ ಥಿಯೇಟ್ರು ಎಲ್ಲ ಒಳಗೆ ಇದ್ದಂತ ನೋಡಪ್ಪ. ಅವ್ನ ಹೆಂಡತಿ ಈ ರೂಮ್ ನಿಂದ ಆ ರೂಮ್ ಓಡಾಡಕ್ಕೆ ಎಲೆಕ್ಟ್ರಿಕ್ ಸ್ಕೂಟರ್ ಮಡಿಕೊಂಡಿದ್ದಾಳ. ದೊಡ್ಡ ಮನ ಅಂತ ಚೂರು ಓವರ್ ಆಯ್ತು ಕಣ. ಓವರ್ ಆಯ್ತು. ಚಂದಾಗೆ ಶುಕ್ರ ದೇಶ ಬಂದ್ರೆ ಹಂಗೆ ದಿಕ್ಕಾಪಾಲ ಬಂದ್ಬಿಡ್ತದಂತೆ. ಅದಕ್ಕೆ ಕೆಲವು ಕಡೆ ಮಾತಾಡ್ಕತ್ರಿ ಏನಂದ್ರೆ ಏನು ಇರ್ಲಿಲ್ಲ ಕಣ್ರಿ. ಸೈಕಲ್ ತಕೊಂಡ್ ಬಟ್ಟೆ ಮಾರ್ತಿದ್ದವನು ಈಗ ಸೈಕಲ್ನ ಶೋಕೇಸ್ನೊಳಗ್ ಮಡ್ಕೊಂಡ ನೆನಪುಗ ಹಳ ಪದಾರ್ಥ ಮರಿಬಾರ್ದು ಅಂತ. ನೋಡಿ ಹೆಂಗಿದೆ, ಹೆಂಗ್ ಬಂತು. ಅಯ್ಯೋ ಎಲೆಕ್ಷನ್ ಟೈಮ್ಲಿ ಬೆಂಗಳೂರಿಂದ 4 ಮೂಟ ಬಟ್ಟೆ ಹಾಕಿದ್ರಂತ. ಅವನೊಂದೊಂದು ಸಮಯ ಎತ್ತಿಯಲ್ಲಿ ಬಸ್ಗೆ ಹಾಕ್ಸ್ಬಿಟ್ಟ. ಸರಿ, ಇಲ್ಲಿ ಕೊಳ್ಳಗಾಲದಿಂದ ಅನೂರಿಗೆ ಬಂತು, ಅನೂರಿಂದ ಬೆಟ್ಟಕ್ಕೆ ಬಂತು ಉದಯರಂಗ ಬಸ್ಸು. ಇಳಿಸ್ತಾರಲ್ಲ 2-3 ಸ್ಟೇಟ್ಗಳ ಜಿಲ್ಲೆ ಸುತ್ತಕ ಬರ್ಬೇಕಲ್ಲ, ಎಲೆಕ್ಷನ್ ಟೈಮ್ ಕಸರ ಮಿಸ್ರ ಆಗ್ಬಿಟ್ಟದ. ಬಂದು ಇಳಕ್ಬಿಟ್ಟು ಮನೆಗ್ ತಕ ಬಂದು ನೋಡ್ತಾರ 2 ಮೂಟ ದುಡ್ಡು, 2 ಮೂಟ ಬಟ್ಟ, 2,000 ರೂಪಾಯಿ ನೋಟ್ ಇತ್ತಲ್ಲ ಆಗ. ಎಲ್ಲಿ ಖರ್ಚು ಮಾಡಿದೆ 2 ಮೂಟೆ? ಅರ್ಧ ಖರ್ಚು ಮಾಡಿ 2.25 ಎಕರೆ ಮನೆ ಕಟ್ಟಿ ಏನೋ ಮಾಡಬೇಕು ಅನ್ನಂಗ. ಮುಂದಕ್ಕೆ ಬಂದಿಲ್ಲ ಅದು.
ಇದಕ್ಕೆ ಶುಕ್ರ ದೆಸೆ ಅಂತ ಕರೀತಾರೆ. ಬಂದ್ಬಿಟ್ರೆ ನಾಳೆಯಿಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಯಾಕಂದ್ರೆ ನಿಮಗ್ ಬಂದ್ರೆ ನಮಗೂ ಒಂಚೂರು ವಾಸಿ, ಒಂದೆರಡು ಕಥೆ ಹೆಚ್ಚ ಬೀಳ್ತಾವ. ಇದಕ್ಕೆ ಶುಕ್ರ ದೆಸೆ. ಜೀವನದಲ್ಲಿ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಬೇಕು ಇದು ಆನಂದ, ನೆಮ್ಮದಿ, ಅಷ್ಟೈಶ್ವರ್ಯ, ತಾನೇನು ಬಯಸ್ಕೋತಾನೆ ಎಲ್ಲವೂ ಸಿಗುತ್ತಂತೆ ಅವನ ಕೈಗೆ. ಇದು ಶುಕ್ರ ದೆಸೆ. ಮನೆಯಲ್ಲಿ ಶುಭ ಕಾರ್ಯಗಳು, ಎಲ್ಲೆಲ್ಲೋ ಆನಂದ ನೆಮ್ಮದಿ, ಮಣ್ಣಿಡ್ಕೊಂಡ್ರು ಚಿನ್ನವಾಗುತ್ತೆ ಅನ್ನೋದು ಅದಕ್ಕೆ. ನೋಡಿ, ಈ ಶುಕ್ರನನ್ನ ದೈತ್ಯ ಗುರುವಾಗಿರ್ತಕ್ಕಂಥ ಇವನನ್ನ ಪ್ರತಿ ಶುಕ್ರವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಬಣ್ಣದ ಹೂಗಳಿಂದ ಪೂಜೆ ಮಾಡ್ತಾ, ಇವನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಬಿಳಿ ಅವರೆಕಾಳು, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ವಜ್ರ, ಶುಕ್ರನನ್ನ ಪೂಜೆ ಮಾಡದೇ ಇರ್ತಕ್ಕಂಥ ಅವರು ನಾರಾಯಣ ಸ್ವಾಮಿಯನ್ನ ಅಂದ್ರೆ ಗರುಡನನ್ನ ಪೂಜೆ ಮಾಡಿದ್ರು ಕೂಡ ಶುಕ್ರನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಯಾವ ಲಕ್ಷ್ಮೀ ಕುಬೇರನ ಪೂಜೆ ಮಾಡಿದ್ರು ಕೂಡ ಶುಕ್ರನ ಪೂಜೆ ಮಾಡಿದಷ್ಟು ಪುಣ್ಯ. ಯಾವ ಶುಕ್ರನ ವಾಹನ ಗರುಡ ಅಂದಾಗ ಅಲ್ಲಿ ವಿಕ್ರಮನ ಸ್ಥಾನದಲ್ಲಿ ನಮ್ಮ ಮಲೈ ಮಾದೇಶ್ವರನ ಬೆಟ್ಟದ ಈ ಶಾಂತಿನಗರ ಅಂತ ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂಥ ಈ ಸಾಲೂರು ಮಠದ ರಸ್ತೆಯಲ್ಲಿ ಮಾದೇಶ್ವರ ನಿಲಯವನ್ನ ಗೃಹ ಪ್ರವೇಶ ಮಾಡಿರ್ತಕ್ಕಂಥ ಇವರಿಗೆ ಸುಖ ನೆಮ್ಮದಿಗಳನ್ನು ಭಗವಂತ ಶುಕ್ರ ಕೊಟ್ಟು ಕಾಪಾಡ್ಲಿ ಅಂತ ನಮ್ಮ ತೆಂಕಳ್ಳಿ ಮಠಾಧೀಶ್ವರ ತೆಂಕಳ್ಳಿ ಗುರುಗಳ ಒಂದು ಅಮೃತಾಸ್ತ್ರದಿಂದ ಎಲ್ಲರೂ ಕೈ ಮುಗಿದು ಪೂಜೆ ಮಾಡೋಣ. ಎಲ್ರಿಗೂ ಬರಲಿ. ಹಿಮಕುಂದ ಮೃಣಲಾಭಂ ದೈತ್ಯನ ಪರಮ ಗುರು ಸರ್ವಶಾಸ್ತ್ರ ಪ್ರವತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರದೇವರ ಭಾರಕ್ಕೆ, ಶುಕ್ರದೇವರ ಭಾರಕ್ಕೆ, ಶುಕ್ರದೇವರ ಭಾರಕ್ಕೆ. ಶುಕ್ರನಾದ ಕೂಡಲೇ 7ನೇ ಪಂಡಿತೋತ್ತಮ ಹೇಳ್ತಾನೆ, ವಿಕ್ರಮರಾಜ, ಈಗ ನಾನು ಹೇಳುವ ಗ್ರಹವನ್ನು ಸ್ವಲ್ಪ ಗಮನ ಬಿಟ್ಟು ಕೇಳು. ಸ್ವಾಮಿ, ಸೂರ್ಯ ಆರೋಗ್ಯ ಭಾಗ್ಯ ಕೊಡ್ತಾನೆ, ಚಂದ್ರ ಮಳೆ ಬೆಳೆಗಳು ಕೊಡ್ತಾನೆ, ಬುಧ ಮಕ್ಕಳ ಫಲ ಕೊಡ್ತಾನೆ, ಗುರು ಗುರಿ ಮುಟ್ಟಿಸ್ತಾನೆ, ಶುಕ್ರ ಸುಖ ನೆಮ್ಮದಿಗಳು ಕೊಡ್ತಾನೆ. ನೀವ್ ಹೇಳುವ ಶನಿ ಏನ್ ಕೊಡ್ತಾನೆ ಹೇಳ್ರಿ. ಪೂಜೆ ಮಾಡಬೇಕೋ ಬಿಡಬೇಕೋ ಆಮೇಲೆ ನೋಡೋಣ. ವಿಕ್ರಮರಾಜ, ಯಾಕಪ್ಪ ನಿನ್ ಬಾಯಲ್ಲಿ ಮಾತು ಬರ್ತಾ ಇದೆ? ತಾತ್ಸಾರ ಭಾವನೆಗಳ ಮಾತು ಬರ್ತಾ ಇದೆಯಲ್ಲ. ಸುಖ ನೆಮ್ಮದಿಗಳನ್ನು ಕೊಡೋ ಶುಕ್ರನೆಚ್ಚೋ ಶನೇಶ್ವರನೆಚ್ಚೋ ಗೊತ್ತಿಲ್ವೇ? ಕಲಿಯುಗಕ್ಕೆ ಅಧಿಪತಿ ಆಗಿರ್ತಕ್ಕಂಥ ನವಗ್ರಹಗಳಲ್ಲಿ ಶ್ರೇಷ್ಠನಾದ ಈ ಪರಮಾತ್ಮನ ನನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು. ಆಹಾ, ಅದನ್ನೇ ಕೇಳ್ತಿರೋದು. ಏನು ಕೊಡ್ತಾನೆ ಅಂತ ಇವನು ಪೂಜೆ ಮಾಡಬೇಕು? ಕಂಡವರಿಗೆಲ್ಲ ಕಷ್ಟ ಕೊಡ್ತಾನಲ್ಲ, ಅದಕ್ಕೆ ಪೂಜೆ ಮಾಡಬೇಕಾ ಹೇಳ್ರಿ? ವಿಕ್ರಮರಾಜ, ದಯಮಾಡಿ ನನ್ನ ಮಾತು ಕೇಳು. ಭಗವಂತನಾದ ಶನೇಶ್ವರನು ಪ್ರತಿ ಶನಿವಾರ ಮತ್ತು ಪ್ರತಿ ದಿನಗಳಲ್ಲೂ ಕೂಡ ಅವನನ್ನು ಪೂಜೆ ಮಾಡಬೇಕು, ಅವನ ಕತೆ ಕೇಳಬೇಕು. ಅವನಿಗೆ ಇಷ್ಟವಾಗಿರ್ತಕ್ಕಂಥ ಕಪ್ಪು ಎಳ್ಳು ಬತ್ತೆಯನ್ನೆಚ್ಚಿ ಕಪ್ಪು ಎಳ್ಳು ಪ್ರಸಾದವನ್ನಿಟ್ಟು ಶನೇಶ್ವರನನ್ನು ಪೂಜೆ ಮಾಡದೇ ಇರತಕ್ಕಂಥವ್ರು ಆಂಜನೇಯನನ್ನು ಪೂಜೆ ಮಾಡಿದ್ರು ಕೂಡ ಶನೇಶ್ವರನನ್ನು ಪೂಜೆ ಮಾಡಿದಷ್ಟು ಪುಣ್ಯ. ಶನೇಶ್ವರನಿಗೂ ಆಂಜನೇಯನಿಗೆ ಏನ್ ಸಂಬಂಧ ಸ್ವಾಮಿ? ಒಳ್ಳೆ ಪ್ರಶ್ನೆ. ಎಲ್ಲರ ರಾಶಿಗೂ ಪ್ರವೇಶ ಮಾಡಿದ ಶನೇಶ್ವರ ಆಂಜನೇಯನ ಹತ್ರಕ್ಕೆ ಬರ್ತಾನೆ. ಮುತ್ತುರಾಯ, ಆಂಜನೇಯ, ನಿನ್ನ ರಾಶಿಗೆ ನಾನು ಬರಬೇಕು, ಯಾವಾಗ ಬರಲಿ? ಬ್ಯಾಡ ಕಣಪ್ಪ, ನೀನು ನನ್ನ ರಾಶಿಗೆ ಬಂದ್ರೆ ನನ್ನ ಜೀವನವೇ ಅರ್ಥವ್ಯರ್ಥ ಆಗೋಯ್ತದೆ. ಹೆಂಗೋ ರಾಮ್ ಧ್ಯಾನ ಮಾಡ್ಕೊಂಡು ಕಾಲ ಕಳೀತಾವನೇ, ಬಿಟ್ಬಿಡು ನನ್ನ. ಬಿಡೋ ಪ್ರಶ್ನೆ ಅಲ್ಲ. ಕೈಲಾಸವಾಸನಾದ ಪರಶಿವನ್ನೇ ಬಿಟ್ಟಿಲ್ಲ, ನಿನ್ನೇ ಯಾಕೆ ಬಿಡ್ಲಿ? ಹಿಂಗ್ ಬಂದು ಹಿಂಗ್ ಹೊಟ್ಟೈತೀನಿ, ಯಾವಾಗ ಬರಲಿ ಹೇಳು? ನೀನು ರಾಮ ಪರಮ ಭಕ್ತನಾದ್ರಿಂದ ನಿನಗೊಂದು ಅವಕಾಶ ಕೊಡ್ತೀನಿ. ನೀನು ಯಾವಾಗ ಬಾ ಅಂತಿ, ಯಾವಾಗ ಬರ್ತೀನಿ ಹೇಳು, ಯಾವಾಗ ಬರಲಿ? ಕ್ಷಣಕಾಲ ಯೋಚನೆ ಮಾಡಿದ ಆಂಜನೇಯ, ನೀನು ಯಾವಾಗ ಬರಲಿ ಅಂತ ಕೇಳ್ದಿಲ್ಲಪ್ಪ. ನನ್ನ ಶರೀರದೊಳಗಡೆ ಯಾವಾಗ ರಾಮನಾಮ ಇರುವುದಿಲ್ಲವೋ ಆಗ ಬಾ ಅಂದ ಅವನು. ನನ್ನ ಶರೀರದೊಳಗಡೆ ರಾಮನಾಮ ಇಲ್ದಿದ್ದಾಗ ನೀ ಬಂದು ಹೊಟ್ಟೋಗು. ಅದಕ್ಕೆ ಇವನೇನಂತ ಗೊತ್ತ ಶನೇಶ್ವರ? ಏನೋ ಎಚ್ಚರವಾಗಿದ್ದ ರಾಮ ಅಂತಾನೆ, ಮಲಗಿದ್ದಾಗ್ಲೂ ರಾಮ ಅಂತಾನೆ, ಬಂದು ನುಕ್ಕಂಡ್ರೆ ಆಯ್ತಪ್ಪ. ಆಗ ಹಾಗೆ ಆಗ್ಲಿ ಬಿಡಯ್ಯ, ಆಗ್ಲಿ ಬಿಡಿ, ಆಗ್ಲಿ ಬಿಡು, ಆಗ್ಲಿ ಬಿಡಿ. ಮಾತು ಕೊಟ್ಟು ಬಿಟ್ಟವ್ರೆ. ಒಂದು ದಿನ ಗೊರಿತು ಮಲಗವನೆ. ಶನೇಶ್ವರ ನೋಡದೆ, ಈಗ ಯಾವ ರಾಮ ಅಂತವನೆ, ಗೊರಿತ್ ಮಲಗವನೆ. ಹೋಗ್ ನುಗ್ಬಿಡೋ ಸರಿ ಅಂತ ಹತ್ತಿರಕ್ಕೆ ಬಂದು ಶನೇಶ್ವರ ಬೆಚ್ಚಿ ನಿಂತ. ಯಾಕೆ ಬೆಚ್ಚಿ ನಿಂತ? ಎಚ್ಚರವಾಗಿದ್ದಾಗ ಆಂಜನೇಯ ಬಾಯಿಂದ ರಾಮನಾಮ ಆಡ್ತಿದ್ದ. ಮಲಗಿದ್ದಾಗ ಇವನ ಶರೀರದ ರೋಮ ರೋಮಗಳು ರಾಮನಾಮವನ್ನ ಆಡುತ್ತಿದ್ದುವಂತೆ ನೋಡಿ. ಹನುಮನ ಪ್ರಾಣ ಪ್ರಭು ರಘುರಾಮ, ನಿನ್ನ ಕುಲ ಸೋಮ ರಾಮ,
ಪ್ರಭೋ ರಘುರಾಮ ನಿನ್ನ ಕುಲ ಸೋಮ ಕೋದಂಡರಾಮ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಯ ಶ್ರೀರಾಮ ಅಂಬರ ದಿನಕರ ಚಂದಿರ ವಿನಯ ರೂಪವ ತೋರಿ ಸಾಗರ ತಲೆಗಳು ಸಂಗೀತದೊಡನೆ ನಿನ್ನಯ ನಾಮವ ಹಾಡಿ ಪ್ರತಿ ಕಾಣದೆ ಕಾಣುವೆ ನೀನೆ ರಾಮ ಪ್ರತಿ ಕಾಣದೆ ಕಾಣುವೆ ನೀನೆ ರಾಮ ಮಹಾಸಾಧನ ಮುಕ್ತಿಗೆ ನೀನೆ ರಾಮ ಹನುಮನ ಪ್ರಾಣ ಪ್ರಭೋ ರಘುರಾಮ ನಿನ್ನ ಕುಲ ಸೋಮ ಕೋದಂಡರಾಮ ಜಯ ಜಯ ರಾಮ ಜಾನಕಿ ರಾಮ ವಾನರ ಕುಲದ ಸ್ವಾಮಿ ದೀನರ ದಾತ ನೀರುವಂತ ಪಾವನಮೈ ಭೂಮಿ ಆನುಕುಲೇಶ ಮಾನವ ವೇಷ ವಾನರ ಕುಲದ ಸ್ವಾಮಿ ದೀನರ ದಾತ ನೀರುವಂತ ಪಾವನಮೈ ಭೂಮಿ ಹೇ ರಾಘವ ಪಾವನ ಮೇಘಶ್ಯಾಮ ಈ ಲೋಕದ ಭಾಗ್ಯವು ನೀನೆ ರಾಮ ಹನುಮನ ಪ್ರಾಣ ಪ್ರಭೋ ರಘುರಾಮ ನಿನ್ನ ಕುಲ ಸೋಮ ಕೋದಂಡರಾಮ ಜಯ ಜಯ ರಾಮ ಜಯ ಶ್ರೀರಾಮ ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ರಾಮ ಜಯ ಶ್ರೀರಾಮ ಜಯ ಜಯ ರಾಮ ಜಯ ರಘುರಾಮ ಅದಕ್ಕೆ ನೋಡಿ ಎಚ್ಚರವಾಗೋ ತನಕ ಅಲ್ಲೇ ನಿಂತಿದ್ದಂತೆ ಶನೇಶ್ವರ ಎಷ್ಟೋ ಹೊತ್ತಿನ ಮೇಲೆ ಎದ್ದ ಇವನು ಅಪ್ಪ ಜಗತ್ತನ್ನೆಲ್ಲ ನಾ ಗೆದ್ಕೊಂಬಂದಿದ್ರೆ ನೀನ್ ನನ್ ಗೆದ್ದು ಬಿಟ್ಟೆಲ್ಲಪ್ಪ ನಾವಿಬ್ರು ರಾಜಿ ಮಾಡ್ಕೊಳ್ಳೋಣ ನಿನಗೆ ಸಲ್ಲುವ ಪೂಜೆ ನನಗೆ ಸಲ್ಲಲೆ ನನಗೆ ಸಲ್ಲುವ ಪೂಜೆ ನನಗೆ ಸಲ್ಲಲಿ ಮಲಗಿದ್ರು ರಾಮ ಅಂತಿ ಎಚ್ಚರವಾಗಿದ್ರು ರಾಮ ಅಂತಿ ನನ್ ಗೆದ್ಬಿಟ್ಟೆಲ್ಲ ಅದಕ್ಕೆ ರಾಜಿ ಮಾಡ್ಕೊಂಬಿಟ್ರು ಅದಕ್ಕೆ ನೋಡಿ ಆಂಜನೇಯನಿಗೂ ತುಳಸಿ ಶನೇಶ್ವರನಿಗೂ ತುಳಸಿ ಅವನಿಗೂ ಇಷ್ಟವಾದ ವಾರ ಶನಿವಾರ ಇವನಿಗೂ ಇಷ್ಟವಾದ ವಾರ ಶನಿವಾರ ನಮಗೆ ಶನೇಶ್ವರನ ಕಷ್ಟಗಳ ಮೇಲೆ ಕಷ್ಟ ಬಂತು ಅಂದಾಗ ಆಂಜನೇಯನ ಗುಡಿಗೆ ಹೋಗಿ ಕೈ ಮುಗಿದ್ರೆ ಇವನ ಕಷ್ಟಗಳನ್ನ ಅವನು ಪರಿಹಾರ ಮಾಡ್ತಾನಂತೆ ಅದಕ್ಕೆ ಇಬ್ಬರ ರಾಶಿಗೆ ಹೋಗ್ಲಿಲ್ಲ ಇವನು ಒಬ್ಬ ಆಂಜನೇಯ ಇನ್ನೊಬ್ಬ ಗಣಪತಿ ಗಣಪತಿ ಹತ್ರಕ್ಕೆ ಹೋಗ್ತಾನೆ ಶನೇಶ್ವರ ನಿನ್ ರಾಶಿ ಬರಬೇಕು ಗಣಪತಿ ಯಾವಾಗ ಬರಲಿ ಅಂದಾಗ ಬಾಗಿಲು ಬರ್ದಿರ್ತೀನಿ ನೋಡ್ಕೊಂಬ ಅಂದ ಈ ಭೂಪ ಬಂದ್ ನೋಡಿದ್ರೆ ನಾಳೆ ಬಾ ಅಂತ ಬರ್ದು ಬಿಟ್ಟಾನೆ ಅದು ಯಾವಾಗ ಬಂದು ನೋಡಿದ್ರು ನಾಳೆಗೆ ಬಾ ಅಂತಾನೆ ಅದೇ ಇನ್ನು ಬಂದು ಹೋಯ್ತಾನೆ ಇದ್ದಾನಂತೆ ಅದಕ್ಕೆ ಶನೇಶ್ವರನ ದೇವಸ್ಥಾನದಲ್ಲಿ ತೆಂಕಳಿಲೂ ಕೂಡ ಬಲಭಾಗದಲ್ಲಿ ಗಣಪತಿ ಎಡಭಾಗದಲ್ಲಿ ಆಂಜನೇಯ ಇದ್ದಾನೆ ಶನೇಶ್ವರನಿಗೆ ಯಾರು ಪೂಜೆ ಮಾಡಿದ್ರು ಹೋಗ ಅವನಿಗೆ ಸೇರುತ್ತಂತೆ ಅದಕ್ಕೆ ವಿಕ್ರಮರಾಜ ಭಕ್ತಿಯಿಂದ ಪೂಜೆ ಮಾಡಪ್ಪ ನಿನಗೆ ಒಳ್ಳೇದಾಗುತ್ತೆ ಅಂದಾಗ ಸಾಧ್ಯವಿಲ್ಲ ಆ ದುಷ್ಟ ನೀಚ ಭ್ರಷ್ಟ ಗ್ರಹವನ್ನು ಯಾವತ್ತೂ ನಾನು ಪೂಜೆ ಮಾಡಲ್ಲ ಆ ಗ್ರಹವನ್ನು ಬಿಟ್ಟು ಮುಂದಿನ ಗ್ರಹ ಹೇಳ್ಕೊಂಡು ಹೋಗಿ ಅಲ್ಲಿ ವಿಕ್ರಮ ಪೂಜೆ ಮಾಡ್ತಾ ಇಲ್ಲ ಮಹತ್ತರವಾದ ಕಷ್ಟ ಗುರಿ ಆಗ್ತಾನೆ ಈಗ ನಾವಿಲ್ಲಿ ಎಲ್ಲ ಪೂಜೆ ಮಾಡ್ಬಿಡೋಣ ನಮ್ಮ ಶ್ರೀಮತಿ ರಾಜಮ್ಮ ದಿವಂಗತ ಡ್ರೈವರ್ ಮಹದೇವಪ್ಪನವರ ಕುಟುಂಬ ವರ್ಗದವರೆಲ್ಲ ಶನೇಶ್ವರನಿಗೆ ತೆಂಕಳ್ಳಿ ಒಡೆಯನ
ಆ ಪವಿತ್ರವಾದ ಹೆಸರಿನಲ್ಲಿ ಭಕ್ತಿಯಿಂದ ನಂಜುಂಡ ಸ್ವಾಮಿರ ಅಮೃತಾಸ್ತದಿಂದ ಆದಿಮಾದೇಶ್ವರನ ಗದ್ದಿಗೆಯನ್ನು ತಂದಿರುವ ಗುರುಗಳ ಎಲ್ಲರ ಪರವಾಗಿ ಇವತ್ತು ಶನೇಶ್ವರನ ಪೂಜೆಯಲ್ಲಿ ನಾವು ಮಾಡಿಬಿಡೋಣ. ಅಲ್ಲಿ ವಿಕ್ರಮ ಪೂಜೆ ಮಾಡದೆ ಕೇಳ್ತಾನೆ ಏನಾಗುತ್ತೆ ನೋಡಿ. ಶನಿರಾಜ ರಗತೇಜ ಪೂಜೆಯ ಮಾಡೋ ಮಹಾರಾಜ ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತನ್ನಮಾಮಿ ಸನೇಶ್ವರಂ. ಶನಿದೇವರ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ, ತುಳಸಿ ಪೂಜೆಪರ ಪಾದಕ್ಕೆ. ಹುಟ್ಟಿಸಿದ ಪಿತನಿಗೆ ಪುಷ್ಟವ ಕೊಟ್ಟವನು ಜಗದಾದಿದೇವನು ಶನಿರಾಜನು. ಹುಟ್ಟಿಸಿದ ಪಿತನಿಗೆ ಪುಷ್ಟ. ಮತ್ತೊಮ್ಮೆ ಹೇಳಿ, ಯಾವುದರ ಮಹಾರಾಜ? ಜನ್ಮ ಕೊಟ್ಟ ತಂದೆಗೆ ಕುಷ್ಠರೋಗ ಕೊಟ್ಟವನು ಅಂತ ಹೇಳಿದ್ರಲ್ಲ, ಅದನ್ನ. ಹೌದಪ್ಪ, ಹುಟ್ಟಿದಗಳಿಗೆ ಇಲ್ಲ ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗ ಕೊಟ್ಟ ಮಹಾನುಭಾವನಿವನು. ಸಾಕ ಬಾಯಿ ಮುಚ್ಚಿ. ಜಗದೊಳಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ತಂದೆ ತಾಯಿಗಳೇವೆ ಅಂತವೇ, ತಂದೆ ತಾಯಿಗಳೇ ದೇವರು ಅಂತ ವೇದ ಪುರಾಣ ಉಪನಿಷತ್ತುಗಳೆಲ್ಲ ಸಾರುವಾಗ ತಂದೆಗೆ ಕುಷ್ಠರೋಗವನ್ನು ಕೊಟ್ಟಂತಹ ದುಷ್ಟ ನೀಚ ಶನಿಗ್ರಹವನ್ನು ನಾವು ಪೂಜೆ ಮಾಡಬೇಕು. ವಿಕ್ರಮರಾಜ ದುಡುಕ್ಬೇಡಪ್ಪ. ಹುಟ್ಟಿದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗವನ್ನು ಕೊಟ್ಟ. ಯಾತು ಕೊಟ್ಟ ಅಂತ ಗೊತ್ತಾ? ಯಾತು ಕೊಟ್ಟ ಹೇಳ್ರಿ? ಹೇಳ್ತೀನಿ ಮಹಾರಾಜ. ಜಗದೊಳಗೆ ಶನೇಶ್ವರನ ಏನಂತ ಕರೀತಾರೆ? ಸೂರ್ಯಕುಮಾರ ಛಾಯಾಸುತ ಅಂತ ಕರೀತಾರೆ. ಹಾಗಾದ್ರೆ ಸೂರ್ಯನ ಹೆಂಡತಿ ಛಾಯಾದೇವಿನ? ಖಂಡಿತ ಅಲ್ಲ. ಸೂರ್ಯನ ನಿಜವಾದ ಹೆಂಡತಿ ಹೆಸರೇನು ಗೊತ್ತೇ? ಶೌಜ್ಞಾದೇವಿ ಅಂತ ಅವಳ ಹೆಸರು, ವಿಶ್ವಕರ್ಮ ದೇವನ ಮಗಳು. ಹಾಗಾದ್ರೆ ಛಾಯಾದೇವನವಳು ಯಾರು? ಇವಳು ಯಾವತ್ತು ಸೂರ್ಯನಿಗೆ ಹೆಂಡತಿ ಆಗಿದ್ಲು. ಶನೇಶ್ವರನಿಗೆ ಯಾತಕ್ಕೆ ಜನ್ಮ ಕೊಟ್ಲು? ಒಂದು ದಿನ ಸೂರ್ಯಲೋಕದಲ್ಲಿ ಶೌಜ್ಞಾದೇವಿ ಯಮುನೆ ಮನು ವೈವಸ್ವತ ಅಂತ ಅನೇಕ ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿ ಕಾಲ ಕಳೆಯುವಾಗ ಗಂಡನ ಕೇಳ್ತಾಳೆ, ನಡೀರಿ ತವ್ರ ಮನೆಗೆ ಹೋಗಿದ್ ಬರೋಣ. ಸೂರ್ಯ ಹೇಳ್ತಾನೆ, ಯಾವ ನೋಡಿ ಹೆಣ್ಮಕ್ಕಳಿಗೆ ತವ್ರ ಮನೆ ತವ್ರ ಮನೆ ತವ್ರ ಮನೆ, ಸಮಯ ಬಂದಾಗ ಹೋಗ್ಬೇಕು ಹೊರತು ಯಾವಾಗ್ಲೂ ಹೋಗ್ಬಾರ್ದು, ಕೆಲಸ ನೋಡೋಕ್. ಅಲ್ಲಪ್ಪ, ಹೆಣ್ಣು ಮಕ್ಕಳನ್ನ ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರೆ ಅಥವಾ ಅಪ್ಪನ ಮನೆ ಬಗ್ಗೆ ಏನಾದ್ರು ಮಾತಾಡ್ಬಿಟ್ರೆ ಕ್ಯಾಣೆ ಪಟ್ ಬತ್ತದ ನೋಡಿರ್ಬೇಕು. ಇಲ್ಲಿ ಕೂತಿರೋರ್ನೇ ಕೇಳಿ. ಪುಟ್ಟ ಮೇಲೆ ಮೊರ ಎತ್ತಕ್ಕೆ, ಮೊರ ಮೇಲೆ ಪುಟ್ಟ ಎತ್ತಕ್ಕೆ ದಿಕ್ ತಪ್ಪರ ಗಂಟಲಿ ಎತ್ತಾಕ್ಬಿಟ್ಟು ಹೋದ್ರು. ಅವ ಅಪ್ಪನ ಮನೆಗೆ ಹೋಗ್ಬೇಡ ಅಂತಾನ, ಇವ್ ಮಾತ್ರ ಡುಮ್ನಂಗ್ ನಲ್ಕ ಹೋಯ್ತಾನ. ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡ ಅಂತಾನ. ಇವಿದ್ರು ಒಂದೇ, ಇಲ್ದವ್ರ ಒಂದೇ. ಸುಮ್ನಿರು, ಬಿದ್ರ ಕಳ ಸಾರ್ಗ ಹಾಕ್ಬಿಟ್ಟು ನೀಗರಿಸ್ತೀನಿ ಇವನ. ನೋಡಿ, ಅಪಾಟಿ ಕೋಪ ಬರ್ತದೆ. 80 ವರ್ಷ ತುಂಬೋಗಿರೋ ಮುದ್ಕಮ್ಮನ್ ಕೇಳಿ, ಅಯ್ಯೋ ನನ್ನ ತಮ್ಮದಿರು ಇನ್ನೂ ಚೆಂದಾಗ ರೊಕ್ಕ ಕೂಸು, ಬೆಟ್ಟಳಿ ಮರಮ್ನ ಹಬ್ಬಕ್ಕೆ ಕರೆದ್ಬಿಟ್ಟು ಏನಾರು ಬಿಡ್ದೆ ಕಿರಿಯವ ಮೀಡಿ ತಕ್ಕ ಅಂತ ಕೂತಿದ ನಂಗ. ಈ ವಯಸ್ಸಲ್ಲೇ ತಕೊಂಡೆ ಬೇಡ ಅಂದ್ಬಿಟ್ಟು. ಆಮೇಲೆ ಏನಾರು ಬಿಡದೆ ಜೋಲ್ಲ 5,000 ರೂಪಾಯಿ ಕೊಟ್ಬಿಟ್ಟು ದಾರಿಸಿ ಸೀರೆ ಉಡಿಸ್ತ. ಆ ಬಡ್ಡೆಕ್ ಇಬ್ರು ಹಬ್ಬಕ್ಕೆ ಕರ್ದಿಲ್ಲ, ಇವಳೇ ತಿನ್ನು ಸೀರೆ ತಕೋವಾಗ ತಿಂದು ಉಟ್ಕೊಂಬಂದಾಳ. ಸುಮ್ಮ ಮಾತಾಡ್ದು ಇಲ್ಕಿರೋರ್ಗೆ ಸುಮಾರು ಜನಕ್ಕೆ ಹಣ ತಗತ್ತದ. ಅಂದ್ರೆ ತವ್ರನ ಪ್ರೀತಿ ಹೆಣ್ಣು ಮಕ್ಕಳಿಗೆ ಯಾವ ವಿಚಾರದಲ್ಲಿ ಆದ್ರೂ, ಅಪ್ಪನ ಮನೆ ವಿಚಾರದಲ್ಲಿ, ತವ್ರ ಮನೆ ವಿಚಾರದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಬಗ್ಗಲ್ಲ. ಇಲ್ಲಿರೋರು ಅಷ್ಟೇ. ಇಲ್ಲಿ ನನ್ನ ಗಂಡ ಹೋಗಬೇಡ ಅಂತ ಹೇಳ್ಬಿಟ್ಟಲ್ಲ ಅಂತ ಸೂರ್ಯನ ಹೆಂಡತಿ ಶೌಜ್ಞಾದೇವಿ ನನ್ನ ಗಂಡನ ಗೊತ್ತಿಲ್ದಂಗಾದ್ರೂ ನಮ್ಮ ಅಪ್ಪನ ಮನೆಗೆ ಹೋಗಿದ್ದೇ ಬರಬೇಕು. ಯಾಕೆ ಹೇಳಿ? ಭಗವಂತ ಹುಟ್ಟಬೇಕಲ್ಲ ಇಲ್ಲಿ.
ವೇದ ಸಾರುವ ದೇವರೇ ತಾಯಿ ಜ್ಞಾನದಾತ ಗುರುದೇವನೇ ತಂದೆ ವೇದ ಸಾರುವ ದೇವರೇ ತಾಯಿ ಜ್ಞಾನದಾತ ಗುರುದೇವನೇ ತಂದೆ ಪ್ರೇಮ ಸಾಗರ ಮೂರ್ತಿಯವರ ಪ್ರೇಮ ಸಾಗರ ಮೂರ್ತಿಯವರ ಅಣ್ಣನೇ ಕಡು ತಾಯಿ ತಂದೆಯ ಸೇರಿನ ಭೋಗ ಬರಬಾರದು ಈ ಮಾಡಿನಲ್ಲಿ ಬೇಡ ತಾಯಿ ತಂದೆಯ ಸೇವೆಯ ಭೋಗ ಅರ್ಧ ದಾರಿಗೆ ಹೋದಲ್ಲ ಶೌಜ್ಞಾದೇವಿ ಇವಳು ಮನಸ್ಸು ಹೊಡೆದೋಯ್ತು. ಚಚೆ ನನ್ನ ಗಂಡನಿಗೆ ಹೇಳದೆ ಕೇಳದೆ ಹೋಗೋದು ಅಪರಾಧವಲ್ಲವೇ ಅಂತ ಒಂದು ಮನಸ್ಸು. ಈ ಇನ್ನೊಂದು ಮನಸ್ಸು, ಅಯ್ಯ ಬರೋದು ಬಂದಿದೆ ಅಪ್ಪನ ಮನೆಗೆ ತಾನೇ ಹೋಗ್ತಿರೋದು, ಏನೂ ಆಗಲ್ಲ ಹೋಗುವಂತ ಒಂದು ಮನಸ್ಸು. ನಾನು ಅಪ್ಪನ ಮನೇಲಿ ಇದ್ದಂಗೆ ಆಗ್ಬೇಕು, ಗಂಡನ ಮನೆಗೆ ಹೋದಂಗೆ ಆಗ್ಬೇಕು, ಆ ರೀತಿ ನನಗೆ ಯಾರಾದರೂ ಸಹಾಯ ಮಾಡೋರು ಇದಾರಂತ ಸುತ್ತಲೂ ನೋಡ್ತಾಳೆ. ಅಷ್ಟೊತ್ತಲ್ಲಿ ಯಾರಿದ್ದಾರೆ? ಇವಳ ಶರೀರದ ನೆರಳು ಜೊತೆಲಿ ಬರ್ತಿತ್ತು. ಈಗ ನಾವು ಹೋದ್ರೆ ನಮ್ಮ ನೆರಳು ನಮ್ಮ ಜೊತೆಲಿ ಬರುತ್ತೆ ನೋಡಿ, ಆ ನೆರಳನ್ನ ಕರೀತಾಳೆ. ಛಾಯಾ ಶರೀರದ ಛಾಯಾ ನೀ ಎಲ್ಲ ತಂಗಿಯಾಗಿ ಬಾರೆ ಛಾಯಾ 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 ಎಂದೊಡನೆ ಇವಳ ರೂಪ, ಇವಳ ಎತ್ತರ, ಇವಳ ಗಾತ್ರ, ಇವಳ ಬಟ್ಟೆ, ಇವಳ ಬಣ್ಣ, ಇವಳ ವಯಸ್ಸು ಎಲ್ಲಾ ಇವಳ ಹಾಗೆ ಇರ್ತಕ್ಕಂಥ ಒಂದು ಹೆಣ್ಣು ಆ ನೆರಳಲ್ಲಿ ಹುಟ್ಟುಬಿಟ್ಲು. ಅದಕ್ಕೆ ಅವಳಿಗೆ ಛಾಯಾದೇವಿ ಅಂತ ಹೆಸರು ಬಂತು, ನೆರಳಲ್ಲಿ ಹುಟ್ಟಿದವಳು. ನೋಡು, ನೀನು ನನ್ನಾಗೆ ಇರೋದ್ರಿಂದ ನನ್ನ ಗಂಡನ ಮನೇಲಿದ್ದು ನನ್ನ ಗಂಡನ ಸೇವೆ ಮಾಡ್ಕೊಂಡಿರು. ಯಾವುದೇ ಕಾರಣಕ್ಕೂ ನೀನು ಛಾಯಾದೇವಿ ಅಂತ ನನ್ನ ಗಂಡನಿಗೆ ಗೊತ್ತಾಗ್ಲೇಬಾರ್ದು. ನಾನು ಈಗ ಹೋಗಿ ಈಗ ಬಂದ್ಬಿಡ್ತೀನಿ ಅಪ್ಪನ ಮನೆಗೆ ಅಂತ ನೆರಳಲ್ಲೇ ಹುಟ್ಟಿದ ಛಾಯಾದೇವಿನ ಗಂಡನ ಮನೆಗೆ ಕಳಿಸಿ ಇವಳು ಅಪ್ಪನ ಮನೆಗೆ ಬಂದು ವಿಶ್ವಕರ್ಮ ದೇವ ಹೇಳದ, ನಿಂತ್ಕೋ, ಎಲ್ಲೇ ನಿನ್ನ ಗಂಡ? ಅವ್ರು ಇಲ್ಲಿ ಬರೋದಕ್ಕೆ ಒಪ್ಪಲಿಲ್ಲ. ನಿಮ್ಗೆ ನೋಡ್ಲೇಬೇಕು ಅನ್ನೋ ಆಸೆಯಿಂದ ಒಬ್ಬಳೇ ಬಂದುಬಿಟ್ಟೆ. ಮುಚ್ಚು ಬಾಯಿ. ಅರ್ಧರಾತ್ರಿ ಗಂಡನಿಗೆ ಹೇಳ್ದೆ ಕೇಳದೆ ಕದ್ದು ಬಂದ್ರೆ ನಿನ್ನಂತ ಮಗಳಿಗೆ ಮನಲಿಸ್ತಾನೆ, ತೊಲಗಲ್ಲಿಂದ ಆಚೆ. ಅಪ್ಪಾಜಿ, ಒಂದೇ ಒಂದು ಗಳಿಗೆಯಲ್ಲಿ ದೊಡ್ಡ ಹೋಗ್ತೀನಿ. ಓ, ಒಂದು ಗಳಿಗೆಯಲ್ಲಿದ್ದು ಯಾರಿಗೂ ಹೇಳ್ದೆ ಕೇಳದೆ ಮೆತ್ಕೋ ಗಂಡನ ಮನೆ ಸೇರ್ಕೋಬೇಕು ಅಂತಾನ? ನೀನ್ ಇಲ್ಲಿರೋದು ಬೇಕಾಗಲ್ಲ, ನನ್ನ ಗಂಡನ ಮನೆಗೆ ಹೋಗೋದು ಬೇಕಾಗಿಲ್ಲ. ನೀನು ಮಾಡಿರುವ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ಈ ಕ್ಷಣದಲ್ಲಿ ಒಂದು ಹೆಣ್ಣು ಕುದುರೆ ಆಗುವಂತ ಅಪ್ಪಶಾಪ. ಸೂರ್ಯನ ನಿಜವಾದ ಹೆಂಡತಿ ಶೌಜ್ಞಾದೇವಿ ಹೆಣ್ಣು ಕುದುರೆ ಆಗೋದು. ಅಪ್ಪಾಜಿ, ನನ್ನ ಶಾಪ ವಿಮೋಚನೆ ಆಗೋದು ಯಾವಾಗಪ್ಪಾಜಿ? ಬ್ರಹ್ಮಾಂಡವನ ಬೆಳಗುವ ನಿನ್ನ ಗಂಡನಾದ ಸೂರ್ಯದೇವನಿಗೆ ಯಾವತ್ತು ಕುಷ್ಠರೋಗ ಬರುತ್ತೋ ಆವತ್ತಿಗೆ ನಿನ್ನ ಶಾಪ ಕೊನೆ ಅನುಭವಿಸೋಗು. ಇವಳಲ್ಲಿ ಹೆಣ್ಣು ಕುದುರೆ ಆಗಲಿತಾವಳೆ. ಇವಳ ರೂಪದಲ್ಲಿ ಹುಟ್ಟಿರ್ತಕ್ಕಂಥ ಛಾಯಾದೇವಿ ಗಂಡನ ಸೇವೆ ಮಾಡ್ತಾವಳೆ. ಸೂರ್ಯನಿಗೇನೋ ಗೊತ್ತಿಲ್ಲ, ದಿನಗಳು ಕಳೀತ ವಾರವಾಗಿ, ವಾರ ಕಳೀತ ತಿಂಗಳಾಗಿ ಗರ್ಭವತಿ ಆಗೋದು ಛಾಯಾದೇವಿ. ಅಯ್ಯಯ್ಯೋ, ನನ್ನ ಹೊಟ್ಟೆ ಒಳಗೊಂದು ಮಗು ಬೆಳೀತಾ ಇದೆಯಲ್ಲ, ಮುಂದೆ ಏನಾಗುತ್ತೋ ನಾವು ಮಾಡಿರೋ ನಾಟಕ ಅಂತ ಹೇಳಿ ಪೇಚಾಡ್ತಿರ್ಬೇಕಾದ್ರಿ ಇಲ್ಲಿ ಸೂರ್ಯ ಎಲ್ರಿಗೂ ಹೇಳ್ಕೊತಾವನ, ಇಂದ್ರ ಅಗ್ನಿ ವಾಯು ವರುಣ ಯಮ, ನಾನೇ ಬ್ರಹ್ಮಾಂಡವನ ಬೆಳಗುವ ಸೂರ್ಯದೇವ, ನನ್ನೊಟ್ಟೆಲ್ಲುಟ್ಟ ಮಗ ನನಗಿಂತ ಸುಂದರವಾಗಿರ್ತಾನೆ ಅಂತ ಎಲ್ಲರಿಗೂ ಹೇಳ್ಕೊತಾವನೆ. ಅಂದೊಂದು ದಿನ ತುಂಬು ಅಮಾವಾಸ್ಯೆಯ ದಿನ, ಬಾದಾಮಿ ಅಮಾವಾಸ್ಯೆ ಅಂತ ಕರೀತಾರಲ್ಲ, ಅದೇ ಶನೇಶ್ವರ ಹುಟ್ಟದ ಅಮಾವಾಸ್ಯೆ. ಆ ಅಮಾವಾಸ್ಯೆ ಅರ್ಧರಾತ್ರಿಯಲ್ಲಿ ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಸೂರ್ಯದೇವ ತಿಳ್ಕೊಂಡಿರುವಂತ ಚಂದುಳ್ಳ ಮಗ ಹುಟ್ಟಿಲ್ಲ, ಕೆಂಜರು ಗಣ್ಣು ಉಳ್ಳ, ನೀಳವಾದ ಕೈಕಾಲುಗಳು, ವಿಶಾಲವಾದ ವಕ್ಷಸ್ಥಳ, ನೀಲಾವರಣ, ಗುಂಗುರು ತಲೆ, ಹುಟ್ಟಿನವನೇ ಪರಮಾತ್ಮ ಶನಿದೇವರ ಪಾದಕ್ಕೆ. ಸೂರ್ಯನಿಗೋಗಿ ಹೇಳ್ಬಿಟ್ರೆ ನಿನ್ನ ಗಂಡು ಮಗ ಆಯ್ತು ಕಣಯ್ಯ ಅಂತ. ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಅರುಣನೆಂಬ ಗಂಧರ್ವನನ್ನು ಸಾರಥಿ ಮಾಡಿಕೊಂಡು ಬರಬರನೆ ಬಂದು ನೋಡಿದ್ರೆ ಇವನು ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ, ಶೌಜ್ಞಾದೇವಿ. ನೋಡವಳು ಛಾಯಾದೇವಿ ಅಂತ ಇನ್ನೂ ಗೊತ್ತಿಲ್ಲ ಅವನಿಗೆ. ಇದು ನೀ ಎತ್ತ ಮಗುವೆ? ಹೌದು ಅಂದ್ರೆ ಮುಚ್ಚು ಬಾಯಿ. ಬ್ರಹ್ಮಾಂಡವನ ಬೆಳಗುವ ನನ್ನ ರೂಪದಲ್ಲಿ, ನೋಡಲು ಸಹ್ಯವಾಗತಕ್ಕಂಥ ಈ ದರಿದ್ರ ರೂಪದಲ್ಲಿ, ಇಂಥ ಕುರೂಪಿನ ಎರೋದಕ್ಕಿಂತ ನೀ ಬಂಜಿ ಆಗದೆ ಎಷ್ಟೋ ಚೆನ್ನಾಗುತ್ತೆ. ಚೈನಾಚಿಕೆಗೇಡು. ಸೂರ್ಯ ಅಸಹ್ಯ ಪಟ್ಟಿ ಈ ಕಡೆ ತಿರುಕೊಂಡಂತೆ. ಮೊರದಲ್ಲಿ ಮಲಗಿದ್ದ ಪರಮಾತ್ಮ, ಅಪ್ಪಾಜಿ
ಜನ್ಮ ಕೊಟ್ಟ ತಂದೆಯಾದ ನೀನೆ ಮಗನ ಕಂಡು ಅಸಹ್ಯ ಪಟ್ಕೊಂಡ್ಬಿಟ್ರೆ ಇನ್ನು ಜಗದಾದಿ ಜನ ನನ್ನ ಕಾಲ ಕಸಕ್ಕಿಂತಲೂ ಕಡೆಯ ಕಾಣಲ್ವೇ? ಅದಕ್ಕೆ ಮೊದಲ ದೃಷ್ಟಿಯನ್ನು ನಿನ್ನ ಮೇಲೆ ಬೇರ್ಬಿಟ್ರೆ ಅಪ್ಪನ್ನೇ ಬಿಡದವನು ನಮ್ಮನ್ನು ಬಿಡ್ತಾನನ್ನು ಭಯ ಮಾನವರು ಹುಟ್ಟಬೇಕು, ಆ ರೀತಿ ಮಾಡ್ತೀನಿ ತಾಳುವಂತ ಮೊದಲ ದೃಷ್ಟಿಯನ್ನು ತಂದೆಯಾದ ಸೂರ್ಯದೇವನ ಮೇಲೆ ಬರ್ರನೆ ಬಿಟ್ಟ. ಕೈ ಕಾಲ ರಕ್ತ ಮಾಂಸಗಳ ಕಿವಿಗಳ ಕಟ್ಟುಕೊಂಡು ಅಮ್ಮ ಅಂತ ಕುಷ್ಠರೋಗ ಬಂದ್ಬಿತ್ತು. ಹೊರಗಡೆ ಅರುಣ ಇದ್ದಲ್ಲಪ್ಪ, ಮಗನ್ ನೋಡಕ್ ಇವನೇ ಬಾಯ್ ಬಡ್ಕತ್ತಲ್ಲ, ಇವನ್ಗೇನಾಯ್ತು ಅಂತ ಬಂದು ಓಡೋಡ ಬಂದು ನೋಡ್ತಾನೆ, ಕುಷ್ಠರೋಗ ಬಂದ್ಬಿದ್ದವನೇ. ಅವನು ಎರಡು ಮಾತು ಬೈದ್ಬಿಟ್ಟೆ, ಎಂತ ಕೂಸೆತ್ತು ಬಿಟ್ಟೆವ. ಹುಟ್ಟದ ಕೂಡಲೇ ಅಪ್ಪನಿಗೆ ಕುಷ್ಠರೋಗ ಕೊಟ್ಬಿಡ್ತಲ್ಲ ಪಾಪಿ ಮಗು. ಮೊರದಲ್ಲಿ ಮಲಗಿದ ಪರಮಾತ್ಮ ಎರಡನೇ ದೃಷ್ಟಿಯನ್ನು ತಂದೆಯ ಸಾರಥಿಯಾದ ಅರಣ್ಯ ಮೇಲೆ ಬಿಟ್ಟ. ಅರಣ್ಯನಿಗೆ ಕೈ ಕಾಲೆಲ್ಲ ಸೇದೋಗಿ ಎಳವನಾಗ್ಬಿದ್ದವನು. ಮೂರನೇ ದೃಷ್ಟಿಯನ್ನು ಹೊರಗಡೆ ಕಟ್ಟುವ 7 ಕುದುರೆಗಳ ಮೇಲೆ ಬಿಟ್ಟ ಪರಮಾತ್ಮ ಕುದುರೆಗಳಿಗೆ ಕಣ್ಣು ಕಿವಿ ಕೇಳದಾಗೆ ದಿಕ್ಕಾಪಾಲಾಗೋಡೊಂಡು. ಹುಟ್ಟದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟು ಅರಣ್ಯನಿಗೆ ಎಳವತನ ಕೊಟ್ಟು ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಮಾಡವನೆ. ಸೂರ್ಯನ ನಿಜವಾದ ಹೆಂಡತಿ ಏನಾಗವಳೆ? ಕುರೆ. ಏನಾಗವಳೆ? ಯಾವ ಕುದುರೆ? ಎಲ್ಲಿಂದ ಕರ್ಕೊಂಬಂದೇ ಆ ಹೆಣ್ಣು ಕುದುರೆ ಆಗಿದ್ದವಳನ್ನ ಅವರಪ್ಪ ಏನಂದ, ನಿನಗೆ ಯಾವತ್ತು ಕುಷ್ಠರೋಗ ಬರುತ್ತೆ ಅವತ್ತಿಗೆ ನನ್ನ ಶಾಪ ವಿಮೋಚನೆ ಆಗಲಿ. ಸೂರ್ಯನ ಕುಷ್ಠರೋಗ ಬಂತು ಅಂದಾಗ್ಲೇ ಅವಳ ನಿಜರೂಪ ಬಂದ್ಬಿಡ್ತಲ್ಲ. ಏನು ಅಂದ್ರೆ ಅಂತ ಸೂರ್ಯ ಕೇಳ್ದ, ನೀನು ಯಾರು ಇವಳು ಯಾರೇ? ಅವಳು ನಾನೇ, ನಾನು ನಾನೇ. ನೀವು ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರಲ್ಲ, ನನ್ನ ನೆರಳಲ್ಲಿ ಹುಟ್ಟದ ಛಾಯಾದೇವಿ ಅಕ್ಕ. ಆಯ್ತು ಆಯ್ತು, ಸುಮ್ಮನೆ ನೀವ್ಯಾರಾದ್ರೂ ಹಾಗೆ ನನ್ನೊಟ್ಟೆಲ್ಲಿ ಹುಟ್ಟದ ಮಗನ ಈ ರೀತಿ ಮಾಡಿ ಮಲಗಿಸಲ್ಲ. ಇವನೇ ಯಾರೇ? ಇದು ದೇವತೆಗಳಿಗೆ ಭಯ ಬಂದ್ಬಿಟ್ಟಿತ್ತು. ಆಗ ನಾರದರ ಜೊತೆಗೂಡಿ ಎಲ್ಲರೂ ಸೂರ್ಯ ಲೋಕಕ್ಕೆ ಬರ್ತಾರಪ್ಪ. ಹುಟ್ಟಿದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟಂಗೆ ಎಲ್ಲರಿಗೂ ಕಷ್ಟ ಕೊಟ್ಬಿಟ್ರೆ ಈ ಪ್ರಪಂಚ ಎಲ್ಲಪ್ಪ ಉಳಿಯುತ್ತೆ? ಯಾರು ನಿನ್ನ ನಂಬಿ ಪೂಜಿಸುವರೋ, ಯಾರು ನಿನ್ನ ಮೇಲೆ ನಂಬಿಕೆ ಇಟ್ಟಿರುವರೋ, ಯಾರು ನಿನ್ನನ್ನು ನಂಬಿ ಧ್ಯಾನಿಸುವರೋ ಅವರಿಗೆ ಭವದ ಕಷ್ಟಗಳನ್ನು ದೂರ ಮಾಡು. ಯಾರು ನಿನ್ನ ಜರಿಯುವರೋ, ಯಾರು ನಿನ್ನ ಮರೆಯುವರೋ, ಯಾರು ನಿನ್ನ ಕಥೆಯನ್ನು ಪೂರ್ಣ ಮಾಡಿ ಹೋಗುವರೋ ಅವ್ರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಕೊಡು. ಇಲ್ಲೊಂದು ಪಾಯಿಂಟ್ ಬಂತು, ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳೇಬೇಕೆಲ್ರು. ಯಾರು ನಿನ್ನ ಕಥೆಯನ್ನು ಪೂರ್ಣ ಮಾಡಿ ಹೋಗುವರೋ. ಅಪೂರ್ಣ ಅಂದ್ರೆ ಒಬ್ಬಿಟ್ಟು ನೋಡ ಚೆನ್ನಾಗದ, ಅರ್ಧಂ ಪರ್ಧಂ ಕೇಳ್ಬಿಟ್ಟು ಹೋದಾರು ಅಂತ. ಇಷ್ಟು ಗ್ಯಾರಂಟಿ ಒಟ್ಲಿ. ಇದ್ರಲ್ಲಿ ಕಾಪಾಡ್ಕೋಬೇಕು, ಇದ್ರಲ್ಲೂ ಲಾಸವ ಸುಮಾರು. ಆದ್ರಿಂದ ಎಲ್ಲಾರು ಬಸ್ಲ್ ಕರ್ಕೊಂಬಂದಿರೋ ಬಸ್ ಜನ ಅವರ ಹೊಟ್ಲಿಲಿ. ಹೆಂಗಸರುಗಳೆಲ್ಲ ಹಂಗೂ ಕಮ್ಮಿ ಆಗಾರ. ಆದ್ರೂ ಮಾಯಿಕಾರ ಮಾದೀಶ್ವರನ ದರ್ಶನ ಮಾಡಿ ನಾವೆಲ್ಲರೂ ಕೂಡ ಕೋಟಿ ಪುಣ್ಯವನ್ನು ಪಡ್ಕೊಂಡಿದ್ದೀವಿ. ಇದು ಭಗವಂತನ ಭಕ್ತಿ ಎಲ್ಲಾ ಸಮಯದಲ್ಲೂ ಸಿಗಲ್ಲ. ಸಿಕ್ಕಿದಂತ ಅವಕಾಶದಲ್ಲಿ ಅದನ್ನು ನಾವು ಬಿಡಬಾರದು. ಈ ಮಾತನ್ನೆಲ್ಲ ಅವನಂದ. ಅಂದ್ರೆ ಯಾರು ಅವನ ಕಥೆನ ಪೂರ್ಣವಾಗಿ ಕೇಳದೆ ಒಯ್ತಾರೋ ಅವ್ರಿಗೆ ಇಲ್ಲೆಲ್ಲ ಒಟ್ಲಿ ಇಷ್ಟು ಜನ ಗಟ್ಟಿ ಒಟ್ಲಿ. ವಿಕ್ರಮರಾಜ ಈ ಜಗದೊಳಗೆ ಯಾರು ಭಕ್ತಿ ಅವನು ಪೂಜೆ ಮಾಡುವರು ಅವನಿಗೆ ಇಷ್ಟಾರ್ಥ ಭಾಗ್ಯಗಳನ್ನು ಕೊಡು. ಸನೇಶ್ವರ, ಸೂರ್ಯಕುಮಾರ, ಛಾಯಾಸುತ, ರವಿನಂದನ, ರವಿತೇಜ ಅಂತ ಅವನಿಗೆ ಹೆಸರು ಕಂಡ್ರು. ಯಾರಿಗೆ? ಸನೇಶ್ವರನಿಗೆ. ಸನೇಶ್ವರ ಅಂದ್ರೆ ಅರ್ಥ ಏನು ಗೊತ್ತೇ? ಅದು ಹೆಸರಲ್ಲ, ಮಂದರಾಜ ಗ್ರಹ ನಿಧಾನಗತಿಯಲ್ಲಿ ಹೋಗೋನು ಅಂತ. ಇವನ ರಾಶಿಗೆ ಬಂತು ಅಂದ್ರೆ ಕಡಿಮೆ ಅಂದ್ರೆ 7.5 ವರ್ಷ, ಬಿಟ್ರೆ 5.5, ಬಿಟ್ರೆ 7.5 ಲೆಕ್ಕ ಜಮ ಸರ್ ಮಾಡ್ಕೊಂಡೆ ಹೋಗೋದು ಇವನು. ಅದಕ್ಕೆ ಇವನು ನನ್ನ ಭಕ್ತಿ ಪೂಜೆ ಮಾಡಬೇಕು. ವಿಕ್ರಮರಾಜ ದಯಮಾಡಿ ಪೂಜಿಸಪ್ಪ ಅಂದ್ರೆ ಅವನೇನಂತ ಗೊತ್ತೇ? ಆ ದುಷ್ಟ ಗ್ರಹವನ್ನು ಬಿಟ್ಟು ಮುಂದಿನ ಗ್ರಹಕ್ಕೆ ಹೋಗ್ತಿರೋ ಇಲ್ವಾ ಮಹಾರಾಜ? ಇನ್ನೊಮ್ಮೆ ಮಾತೆತ್ತಿದ್ರೆ ಅವನ ಹೆಸರು ಹೇಳಿದ್ರೆ ಸಭೆಯಿಂದ ಮಾತ್ರವಲ್ಲ ನಾಡಿನಲ್ಲಿ ಗಡಿ ಪಾರು ಮಾಡ್ಬಿಡ್ತೀನಿ, ಎಚ್ಚರಿಕೆ. ಆ ಗ್ರಹ ಬಿಟ್ಟು ಮುಂದಿನ ಗ್ರಹ ಹೇಳ್ಕೊಂಡು ಹೋಗ್ರಿ. ನಾವಿಲ್ಲಿ ಪೂಜೆ ಮಾಡಿದೀವಿ, ಅಲ್ಲಿ ವಿಕ್ರಮ ಪೂಜೆ ಮಾಡಲಿಲ್ಲ. ಬಂತು ನೋಡಿ ಗ್ರಹಚಾರ. ಮುಂದಿನ ಗ್ರಹ ಕೊಂಟಾದ ಶ್ರೀರಾಹು ಕೇತುಗಳು. ಶ್ರೀರಾಹು ಕೇತುಗಳು ರಾಕ್ಷಸ ವಂಶದಲ್ಲಿ ಹುಟ್ಟಿದ ಗ್ರಹಗಳಿವು. ರಾಕ್ಷಸ ವಂಶದಲ್ಲಿ ಹುಟ್ಟಿದಂತ ಗ್ರಹಗಳಿವು. ಶ್ರೀರಾಹು ಕೇತುಗಳು, ಕೇತುಗಳು, ಕೇತುಗಳು. ರಾಹು ಕೇತವೇ ನಮಃ. ಸಿಂಹಿಕಾಸುತ ರಾಹುಲ ಎಂಬ ರಾಕ್ಷಸ ವಂಶದಲ್ಲಿ ಹುಟ್ಟಿದಂತಹ ಗ್ರಹಗಳು. ಎರಡನ್ನು ಒಟ್ಟಿಗೆ ಪೂಜೆ ಮಾಡ್ಬೇಕು, ಗಮನ ಕೊಡಿ. ಎಲ್ಲಿ ಒಳ್ಳೆ ಕೆಲಸ ನಡೆಯುತ್ತೋ ಆ ಕೆಲಸನ ಮುರಿದಾಕಕ್ಕೆ ನೋಡ್ತಾವಂತೆ.
ಈಗ ನಮ್ಮ ಕೂತೆ ಇದ್ದ ಕಣ್ ತೂ ಕುಡಿಸ್ತವೆ ಅಂದ್ರೆ ಇದು ರಾಹು ಗ್ರಹದ ಒಂದು ಪರಿಣಾಮ. ಇತ್ತಿಂದ ಅತ್ತ ಗುಂಟುಗಳದು, ಕೆಲವರು ಹತ್ತಿಂದ ಇತ್ತ ಗುಂಟುಗಳದು. ಇನ್ನು ಒಳ್ಳೆ ಕೆಲಸ ನಡೆಯುವಾಗ ಅಂದ್ರೆ ಮಳೆ ಬರೋದು, ಈ ಕಾರ್ಯಕ್ರಮಕ್ಕೆ ತೊಂದರೆ ಕೊಡೋದು. ಸದ್ಯಕ್ಕೆ ರಾಹು ಕೇತುಗಳು ಒಳ್ಳೇದನ್ನು ಬಯಸೋರ, ಕೆಟ್ಟದ್ದನ್ನು ಮಾಡಿಲ್ಲ. ರಾಹು ಕೇತುಗಳು ಅಂದ್ರೆ ಸೂರ್ಯ ಚಂದ್ರನೇ ಬಿಡಲ್ಲ ಇವರು. ರಾಹುಗ್ರಸ್ತ, ಸೂರ್ಯಗ್ರಸ್ತ, ಚಂದ್ರಗ್ರಹಣರ ಮತ್ತೆ ಸೂರ್ಯಗ್ರಹಣ ಅಂತ ನಡೆಯೋದು ರಾಹು ಕೇತುಗಳಿಂದ. ಅದಕ್ಕೆ ಈ ರಾಹು ಕೇತುಗಳನ್ನೇ ಹೊಲಿಸ್ಕೊಂಡ್ಬಿಟ್ರೆ ಏನೋ ಅಣ್ಣ ಅಪ್ಪ ಅನ್ಕೊಂಡಿದ್ರೆ ಬದುಕ್ಬೋದು ಅಂತಾರೆ ನೋಡಿ, ಹಂಗೆ ಅವ್ರನ್ನೇ ಹೋಲಿಸ್ಕೊಂಡ್ರೆ ಮೊದಲು ಇವರಿಂದ ಸಿಗೋ ಫಲ ಯಾವುದು ಗೊತ್ತೇ? ಹಿತಶತ್ರುಗಳ ಸರ್ವನಾಶ. ನಮ್ಮ ಜೊತೆಲೇ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರಲ್ಲ, ಅವರಲ್ಲೇ ಸರ್ವನಾಶ ಆಗೋಯ್ತಾರಂತೆ. ಮತ್ತೆ ರಾಹುಕೇತುಗಳ ಪೂಜೆಯಿಂದ ವಾಮಾಚಾರ ಮಾಡಿಸ್ತಾರಲ್ಲ, ಆಗದೆ ಇದ್ದವ್ರು ಮಾಟ ಕೂಟ ಯಂತ್ರ ಮಂತ್ರ, ಅದು ಅವ್ರಿಗೆ ವಾಪಸ್ ಹೋಯ್ತಿರುತ್ತಂತೆ ಮಾಡಿದವ್ರಿಗೆ. ಭೂತ ಪೀಡೆ ಪಿಶಾಚಗಳು ಯಾವುದು ಹತ್ರಕ್ಕೆ ಬರುವಂತೆ, ಅದಕ್ಕೆ ರಾಕ್ಷಸ ಗ್ರಹಗಳು. ಇವುಗಳಿಗೆರಡಕ್ಕೂ ಒಟ್ಟಿಗೆ ಪೂಜೆ ಮಾಡಬೇಕು. ಒಂದು ಉದ್ದಿನ ಕಾಳು, ಇನ್ನೊಂದಕ್ಕೆ ಉರುಳಿ ಕಾಳು. ರಾಹುವನ ಪೂಜೆ ಮಾಡದೇ ಇರ್ತಕ್ಕಂಥವ್ರು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿದ್ರು. ಅಂದ್ರೆ ಹೆಣ್ಣು ಮಕ್ಕಳು ಉತ್ತಕ್ಕೆ ತನಿ ಹರಿತಾರಲ್ಲ, ಅದು ರಾಹು ಪೂಜೆ ಮಾಡಿದಷ್ಟು ಪುಣ್ಯ. ಕೇತುವನ್ನ ಪೂಜೆ ಮಾಡದೇ ಇರ್ತಕ್ಕಂಥವ್ರು ಗರಿಕೆನಿಟ್ಟು ಗಣಪತಿಯನ್ನ ಪೂಜೆ ಮಾಡಿಬಿಡ್ಬೇಕು ಅಂದಾಗ ಅಲ್ಲಿ ವಿಕ್ರಮನ ಸ್ಥಾನದಲ್ಲಿ ನಮ್ಮ ಮಲೆ ಮಹದೇಶ್ವರನ ಬೆಟ್ಟದ ಶ್ರೀಮತಿ ರಾಜಮ್ಮ ಮತ್ತು ಡ್ರೈವರ್ ಮಹದೇವಪ್ಪನವರು, ಕುಟುಂಬ ವರ್ಗದವರು, ಮಕ್ಕಳು ಮೊಮ್ಮಕ್ಕಳು, ಬಂಧು ಬಳಗದವರು, ನಂಟರಿಷ್ಟಗಳಾದಿಯಾಗಿ ಎಲ್ಲರೂ ಕೂಡ ನಮ್ಮ ತೆಂಕಳ್ಳಿ ಕ್ಷೇತ್ರಾಧಿಪತಿಗಳಾದ ಟಿ ಎನ್ ನಂಜುಂಡಸ್ವಾಮಿಯವರ ಅಮೃತ ಹಸ್ತದಿಂದ 2 ಗ್ರಹಗಳಿಗೂ ಒಟ್ಟಿಗೆ ಪೂಜೆ ಮಾಡಿಬಿಡೋಣ. ಅಲ್ಲಿಗೆ ಗ್ರಹಗಳ ಪೂಜೆ ಸಮಾಪ್ತಿ ಆಗುತ್ತೆ ಎಂದಾಗ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿದ್ಧಿಕಾ ಗರ್ಭ ಸಂಭೂತಂ ಸಂರಾಜಂ ಪ್ರಣಮಾಮ್ಯಹಂ ಫಲಾಶ ಪುತ್ರ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ರಾಹುಕೇತುಗಳ ಪಾರ್ಕೆ, ರಾಹುಕೇತುಗಳ ಪಾರ್ಕೆ, ರಾಹುಕೇತುಗಳ ಪಾರ್ಕೆ. 2 ಕೋಟಿ ಪೂಜೆ, ಉದ್ದಿನ ಕಾಳು ಉರುಳಿ ಕಾಳಿಟ್ಟು ರಾಹುವನ್ನ ಪೂಜೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಹೆಣ್ಮಕ್ಳು ಉತ್ತಕ್ಕೆ ತಾನೇ ಇರ್ತಾರಲ್ಲ, ಅದು ರಾಹು ಪೂಜೆ ಮಾಡಿದಷ್ಟು ಪುಣ್ಯ. ಕೇತುವನ್ನ ಪೂಜೆ ಮಾಡದೇ ಇರ್ತಕ್ಕಂಥವ್ರ ಭಕ್ತಿಯಿಂದ ನವಗ್ರಹಗಳ ಪೂಜೆಯಲ್ಲಿ ಭಾಗಿಯಾಗ್ತಾರಲ್ಲ, ಅದೇ ಪುಣ್ಯ. ಈ ನವಗ್ರಹಗಳ ಪೂಜೆ ಸಮಾಪ್ತಿ ಆಗಿರುವ ಸಂದರ್ಭದಲ್ಲಿ ರೆಡಿ ಮಾಡಿಸಿ, ಬಿಸಿ ಬಿಸಿ ಪುರಿ ಕೊಡಿ ಇವ್ರಿಗೆ. ನವಗ್ರಹಗಳ ಪೂಜೆ ಇಲ್ಲೇನಾಗಿದೆ, ಜಗದೊಡೆಯನಾದ ಪರಮಾತ್ಮನ ಪುಣ್ಯಕಥೆಯಲ್ಲಿ ನಾವೆಲ್ಲರೂ ಕೂಡ ಕೇಳ್ತಿರುವ ಸಂದರ್ಭದಲ್ಲಿ ಒಂದು ಮಲೈ ಮಹದೇಶ್ವರನ ಗೀತೆಯನ್ನು ಆಡ್ಬಿಡೋಣ. ಮಾದಪ್ಪನ ಸನ್ನಿಧಾನದಲ್ಲಿದ್ದೀವಿ. ನಮ್ಮೆಲ್ಲರಿಗೂ ಉಘೇ ಮಾತ್ಮಲ್ಲಯ್ಯ, ಉಘೇ ಮಹದೇಶ್ವರ. ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವಾ, ನಿನಗಾಗಿ ಸವೆಸುವೆನಯ್ಯ ಈ ಜೀವವಾ. ನಿನ್ನ ಸೇವೆಯೊಂದೇ ಉಸಿರಾಗಿದೆ, ಮಾದೇವ ನಾಮವೇ ಬದುಕಾಗಿದೆ. ಮುಕುತಿ ನೀಡೋ ಮಾದೇವ, ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವಾ, ನಿನಗಾಗ ಸವೆಸುವೆನಯ್ಯ ಈ ಜೀವವಾ. ನಿನ್ನ ಸೇವೆಯೊಂದೇ ಉಸಿರಾಗಿದೆ, ಮಾದೇವ ನಾಮವೇ ಬದುಕಾಗಿದೆ. ಮುಕುತಿ ನೀಡೋ ಮಾದೇವ.
ಕಡುವಾಗಿದೆ ಕಣ್ಣೀರು ಕೋಡಿ ಹರಿದು ಕಡಲಾಗಿದೆ ಸಿರಿಗಂಧವನ್ನು ಕೇಳಿ ಮಹೇಶ್ವರ ಬಡತನದ ಬೇಗೆ ತಾಳೆ ಗಂಗಾಧರ ಮನೆ ದೇವ ಮಹೇಶ್ವರನೇ ಮೊರೆಕೆಯ ಮನೆ ದೇವ ಮಹೇಶ್ವರನೇ ಮೊರೆಕೆಯ ಮೊರೆ ಕೇಳಿ ನೀನು ಮಾತಾಡೆಯ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಾಲಿಗೆಯು ನಿನ್ನ ನಾಮ ಕೊಂಡಾಡಿದೆ ಎದೆಯಲ್ಲಿ ನಿನ್ನ ನೇಮ ನೆಲೆಯಾಗಿದೆ ಅಳಿದೋಗೋ ಈ ದೇಹ ನಿನ್ನ ನೆನೆದಿದೆ ಕಡೆವರೆಗೂ ನಿನ್ನ ಹೆಸರೇ ಉಸಿರಾಗಿದೆ ಕಣ್ಣೀರಲೇ ತೊಳೆಲೆ ನಿನ್ನ ಪಾದವ ಕಣ್ಣೀರಲೇ ತೊಳೆಲೆ ನಿನ್ನ ಪಾದವ ಹಿರಣ್ಯನ ಜನನದಲ್ಲಿರುವೆ ಕಾಪಾಡೆಯ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ಹಗಲಿರಲಿ ಇರುಳೇ ಇರಲಿ ನಿನ್ನ ಧ್ಯಾನವೇ ಕಡಲಾಳದಲ್ಲೂ ನಿನ್ನ ಗುಣಗಾನವೇ ಅರು ಜನ್ಮವಿದ್ದರೆ ನನಗೆ ಒಂದಾಸೆಯು ಪ್ರತಿ ಜನ್ಮದಲ್ಲೂ ನಿನ್ನ ದಾಸನಾಗಿಸು ನಿನ್ನ ಮಹಿಮೆ ಹಾಡೋದಲ್ಲೇ ನನಗಾಸರೆ ಸ್ವಾಮಿ ನಿನ್ನ ಮಹಿಮೆ ಹಾಡೋದಲ್ಲೇ ನನಗಾಸರೆ ಸ್ವಾಮಿ ಬಿಡಿಸಯ್ಯ ಮಾರೇಶ್ವರನೇ ಭವದಾಸರೇ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನ್ನಗಾಗ ಸವೆಸುವೆನಯ್ಯ ಈ ಜೀವವ ನಿನ್ನ ಸೇವೆಯೊಂದೇ ಉಸಿರಾಗಿದೆ ಮಾದೇವ ನಾಮವೇ ಸತತಾಗಿದೆ ಮುಕುತಿ ನೀಡೋ ಮಾದೇವ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನಗಾಗೆ ಸವೆಸುವೆನಯ್ಯ ಈ ಜೀವವ ಜಗದೊಡೆಯನಾದ ಪರಮಾತ್ಮನ ಪುಣ್ಯಕಥೆಯಲ್ಲಿ
ತುಂಬಿದ ಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ತೊಡೆ ಕೊಟ್ಟಿ ಜರಿದು ಮಾತನಾಡುತ್ತಿರಬೇಕಾದ್ರೆ ಗಗನ ಮಂಡಲದಿಂದ ಪರಮಾತ್ಮ ಆರ್ಭಟ ಪುಸ್ತ ಬರ್ತಾ ಇದ್ದಾನೆ. ಹೆಲ ಹೆಲವು ವಿಕ್ರಮ, ನಾನಿನ್ನ ಬಿಡಲಾರೆನು ವಿಕ್ರಮ, ನಾನಿನ್ನ ಬಿಡಲಾರೆನು. ನಾನಿನ್ನ ಬಿಡಲಾರೆನು ವಿಕ್ರಮ, ನಾನಿನ್ನ ಬಿಡಲಾರೆನು. ಮಾನವನ ಬಾಯಲ್ಲಿ ದೇವರು ನುಡಿಸದಿರೆ ನಾನೆಂದು ಶನಿಯಲ್ಲವೋ. ಮಾನವನ ಬಾಯಲ್ಲಿ ದೇವರು ನುಡಿಸದಿರೆ ನಾನೆಂದು ಶನಿಯಲ್ಲವೋ. ನಾನಿನ್ನ ಬಿಡಲಾರೆನು ವಿಕ್ರಮ, ನಾನಿನ್ನ ಬಿಡಲಾರೆನು. ಅರಸಿಡಿಲು ಬದಿಯಲ್ಲಿ ಕಾರ್ಮೋಡ ಬಿಡಿಯಲ್ಲಿ ಬಿಡಲಾರೆ ನಿನ್ನನ್ನು ನಾನು ವಿಕ್ರಮ. ಹರಸಿಡಿಲು ಬಡಿಯಲ್ಲಿ ಕಾರ್ಮೋಡ ಬಿಡಿಯಲ್ಲಿ ಬಿಡಲಾರೆ ನಿನ್ನನ್ನು ನಾನು. ಮುಕ್ಕಣ್ಣ ಮುರಹರಿಯ ಎದುರಾಗಿ ಬಂದರು ಲಕ್ಷಿಸಲು ಕಲಿಪುರುಷರು.